ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಆದಿತ್ಯ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ನ ಚರ್ಚಾ ವಿಚಾರ ಇವತ್ತು ವಿಶ್ವ ಛಾಯಾಗ್ರಾಹಕರ ಒಂದು ದಿನ ಅಂತ ಹೇಳ್ಬೋದು, ವಿಶ್ವ ಛಾಯಾಗ್ರಹಣದ ಒಂದು ದಿನ ಅಂತ ಹೇಳ್ಬೋದು. ಸೊ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ಒಂದು ಹಳೆಯ ನೆನಪುಗಳಾಗಿರಲಿ, ವರ್ಷಾನುವರ್ಷ ಕಳೆದರೂ ಕೂಡ ಮತ್ತೆ ನಾವು ಹಿಂತಿರುಗಿ ನೋಡುವಂತಹ ಒಂದೇ ಒಂದು ಅವಕಾಶ ಅನ್ನುವಂಥದ್ದು ನಮಗೆ ಸಿಗುವಂಥದ್ದು ಈ ಹಿಂದಿನ ಫೋಟೋಸ್ಗಳಾಗಿರ್ಬೋದು ಅಥವಾ ಆಲ್ಬಮ್ಗಳಾಗಿರ್ಬೋದು. ಇವೆಲ್ಲವನ್ನ ನೋಡಿದಾಗ ನಮ್ಮ ಬಾಲ್ಯದ ನೆನಪುಗಳಾಗಿರ್ಬೋದು ಅಥವಾ ನಮ್ಮ ಒಂದು ಬಾಂಧವ್ಯ ಆಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ನೆನಪಿಗೆ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ದಿವಸ ಅನ್ನುವಂಥದ್ದು ಏನಿದೆ, ಛಾಯಾಗ್ರಾಹಕರಿಗಾಗಿ ಛಾಯಾಗ್ರಹಣಕ್ಕಾಗಿ ಮೀಸಲಿಟ್ಟಿದ್ದಾರೆ. ಸೊ ಸಂಬಂಧಪಟ್ಟ ಹಾಗೆ ಛಾಯಾಗ್ರಹಣ ಅನ್ನುವಂಥದ್ದು ಕೇವಲ ಈಗ ವೃತ್ತಿಯಾಗಿ ಇಡುವುದಿಲ್ಲ, ಸಾಕಷ್ಟು ಯುವಕರು ಕೂಡ ವೃತ್ತಿಪರರಾಗಲ್ಲದೆ ಹವ್ಯಾಸಿ ಒಂದು ಛಾಯಾಗ್ರಾಹಕರಾಗಿ ಮುಂದೆ ಬರ್ತಾ ಇದ್ದಾರೆ. ಫೋಟೋಗ್ರಫಿಯಲ್ಲಿ ತಮ್ಮ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿಕೊಳ್ತಾ ಇದ್ದಾರೆ. ಸೊ ಹೆಚ್ಚಾಗಿ ಈ ಒಂದು ಕ್ಷೇತ್ರ ಅನ್ನುವಂಥದ್ದು ಏನಿದೆ ಇದು ಅಭಿವೃದ್ಧಿ ಆಗ್ತಾ ಇದೆ. ಹಿಂದೆ ಇದ್ದಂತಹ ಒಂದು ಆಯಾಮ ಅನ್ನುವಂಥದ್ದು ಏನಿದೆ ಇದು ಕೂಡ ಈಗ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ದಿನ ಅನ್ನುವಂಥದ್ದು ಏನಿದೆ ಇದು ಛಾಯಾಗ್ರಾಹಕರಿಗಾಗಿ ಮೀಸಲಿಟ್ಟಿರುವಂತಹ ಒಂದು ದಿನ. ಸೊ ಇವತ್ತಿನ ಒಂದು ದಿನದಲ್ಲಿ ಛಾಯಾಗ್ರಹಣದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಬೇಕು ಅಥವಾ ಸರ್ಕಾರದ ಕಡೆಯಿಂದ ಯಾವ ರೀತಿಯ ಒಂದು ಸವಲತ್ತುಗಳು ಸಿಗಬೇಕು ಅಥವಾ ಇನ್ನು ಕಲಾತ್ಮಕವಾಗಿ ಛಾಯಾಗ್ರಹಣವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಈ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಮೊದಲಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡೋಣ. ನಮ್ಮೊಂದಿಗಿದ್ದಾರೆ ಪ್ರಮೋದ್ ಕಟ್ಪಾಡಿ ಅವರು. ಇವರು SKPA ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇದರ ಒಂದು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಏನಿದೆ ಇದರ ಜಿಲ್ಲಾ ಉಪಾಧ್ಯಕ್ಷರು. ಇವರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಪ್ರಮೋದ್ ಅವರೇ. ಹಾಗೂ ನಮ್ಮೊಂದಿಗಿದ್ದಾರೆ ದಿವಾಕರ್ ಹಿರೇಡ್ಕ, ಪತ್ರಕರ್ತರು ಹಾಗೂ ಒಂದು ಖ್ಯಾತ ಛಾಯಾಗ್ರಾಹಕರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೂ ನಮ್ಮೊಂದಿಗಿದ್ದಾರೆ ಫೋಕಸ್ ರಾಘು ಅವರು. ಇವರು ಕೂಡ ಉಡುಪಿ ಜಿಲ್ಲೆಯ ಒಂದು ಖ್ಯಾತ ಛಾಯಾಗ್ರಾಹಕರು ಅಂತ ಹೇಳ್ಬೋದು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ದಿವಾಕರ್ ಅವರೇ, ಈಗಾಗಲೇ ಹೇಳಿದ ಹಾಗೆ ಛಾಯಾಗ್ರಹಣ ಅನ್ನುವಂಥದ್ದು ಈಗ ವೃತ್ತಿಯಾಗಿ ಉಳಿದಿಲ್ಲ. ಈಗಾಗಲೇ ಹವ್ಯಾಸಿ ಒಂದು ಛಾಯಾಗ್ರಾಹಕರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಆದರೆ ಇವತ್ತಿನ ಒಂದು ದಿನ ಅನ್ನುವಂಥದ್ದು ಏನಿದೆ ಇದು ಛಾಯಾಗ್ರಾಹಕರಿಗಾಗಿ ಛಾಯಾಗ್ರಹಣಕ್ಕಾಗಿ ಮೀಸಲಿಟ್ಟಿರುವಂಥ ದಿನ. ಇದರ ಒಂದು ಹಿನ್ನೆಲೆ ಏನು? ಈಗ ಪ್ರತಿಯೊಬ್ಬರ ಬದುಕಿನಲ್ಲಿ ಈಗ ಛಾಯಾಗ್ರಹಣ ಒಂದು ಅವಿಭಾಜ್ಯ ಅಂಗಾಗಿ ಹೋಗಿದೆ. ಎಲ್ಲ ಒಂದು ವೃತ್ತಿಪರರ ಒಂದು ಬದುಕಿರ್ಬೋದು, ಅದಕ್ಕಂತ ಒಂದು ದಿನನ್ನಾಗಿ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಈ ಛಾಯಾಗ್ರಹಣಕ್ಕೂ ಒಂದು ದಿನ ಅಂತೇಳಿ ಇಟ್ಟಿದ್ದಾರೆ. ಈ ಹಿಂದೆ 1839ರಲ್ಲಿ ಲೂಯಿಸ್ ಟ್ರೆಗೋರಿಯನ್ ಎಂಬುವರು ಒಂದು ಪ್ರಥಮ ಬಾರಿಗೆ ಕ್ರೋಡ್ ಮಾದರಿಯ ಒಂದು ಕ್ಯಾಮರಾವನ್ನು ಕಂಡುಹಿಡ್ಕಿದ್ರು. ಆ ಹಿಂದೆಯೂ ಕ್ಯಾಮರಾ ಇತ್ತು, ಅವರು ಛಾಯಾಗ್ರಹಣ ಮಾಡ್ತಿದ್ರು. ಆದರೆ ಪ್ರಥಮ ಬಾರಿಗೆ ಒಂದು ವಸ್ತು ಅಂದರೆ ಒಂದು ಉಪಕರಣವನ್ನು ಸೃಷ್ಟಿ ಮಾಡಿ, ಬಹಳಷ್ಟು ಆವಿಷ್ಕಾರಗಳನ್ನು ಮಾಡಿ ಒಂದು ಉಪಕರಣವನ್ನು ಸೃಷ್ಟಿ ಮಾಡಿ ಒಂದು ಛಾಯಾಗ್ರಹಣವನ್ನು ಪ್ರಾರಂಭ ಮಾಡಿದರು. ಅದನ್ನ ಫ್ರೆಂಚ್ ಸರ್ಕಾರ ಅದಕ್ಕೆ ಒಂದು ಮಾನ್ಯತೆಯನ್ನು ಕೂಡ ಕೊಟ್ಟಿತ್ತು. ಅದರಿಂದ ಛಾಯಾಗ್ರಹಣವನ್ನು ಪ್ರಾರಂಭಿಸಿ ಸ್ಟಾರ್ಟ್ ಮಾಡಿದರು. ಅಂದಿನಿಂದ ಈ ಒಂದು ಛಾಯಾಗ್ರಹಣ ದಿನವನ್ನಾಗಿ ಆಗಸ್ಟ್ 19ನೇ ತಾರೀಕನ್ನು ಮೀಸಲಿಟ್ಟಿದ್ದಾರೆ. ಹಾಗಾಗಿ ಅಂದಿನಿಂದ ಇವತ್ತಿನವರೆಗೆ ಒಂದು ಛಾಯಾಗ್ರಹಣ ದಿನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು 180ನೆಯ ಛಾಯಾಗ್ರಹಣ ದಿನ ಇವತ್ತು ಆಚರಣೆ ಆಗಿರುವಂಥದ್ದು. ನಮ್ಮ ದೇಶದಲ್ಲಿರ್ಬೋದು ಅಥವಾ ಪ್ರಪಂಚದಾದ್ಯಂತ ಈ ಛಾಯಾಗ್ರಹಣಕ್ಕೆ ವಿಶೇಷವಾದ ಒಂದು ಮಾನ್ಯತೆ. ಅದಕ್ಕಾಗಿ ಜನರು ಕೂಡ ಅಂದರೆ ಒಬ್ಬನನ್ನ ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸ್ಲಿಕ್ಕೆ ಅಥವಾ ಅವರನ್ನು ಡಿಫರೆಂಟ್ ಆಗಿ ತೋರಿಸ್ಲಿಕ್ಕೆ ಇರ್ಬೋದು, ಅವನ ಬದುಕಿನ ಚಿತ್ರಣವನ್ನು ಹೇಗೆ ನಾವು ವಿವರಣೆಯನ್ನು ನೀಡ್ತೇವೋ ಅದಕ್ಕೊಂದು ಪೂರಕವಾಗಿ ಒಂದು ಫೋಟೋ. ಎಲ್ಲರೂ ಹೇಳ್ತಾರೆ 1000 ಶಬ್ದಗಳನ್ನು ಒಂದು ಫೋಟೋ ಹೇಳ್ತದೆ ಅಂತ. ಒಂದು ಫೋಟೋ ನೋಡುವಾಗ ಒಬ್ಬರಿಗೆ ಗೊತ್ತಾಗ್ತದೆ ಇಂಥ ಒಂದು ಕಥೆಯನ್ನು ಆ ಚಿತ್ರ ಹೇಳ್ತದೆ ಅನ್ನೋದ್ರಾಗ. ಅದಕ್ಕೆ ಎಲ್ಲ ರಂಗಗಳಲ್ಲಿಯೂ ಛಾಯಾಗ್ರಹಣ ಪ್ರಮುಖವಾಗಿ ಯಾವುದೇ ಇರಲಿ ಅದಕ್ಕೆ ಒಂದು ಫೋಟೋ ಬೇಕು ಅಂತೇಳಿ ಇರ್ತದೆ. ಹಾಗಾಗಿ ಅದಕ್ಕೂ ಒಂದು ಮಾನ್ಯತೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಛಾಯಾಗ್ರಹಣ ದಿನವನ್ನು ಆಚರಿಸಲಾಗ್ತಿದೆ. ಇವತ್ತು ಛಾಯಾಗ್ರಾಹಕರ ಬದುಕಿನಲ್ಲಿಯೂ ಕೂಡ ಹಾಗೆ ಅನೇಕ ಎಡರು ತೊಡರುಗಳನ್ನು ಅವರು ಸಾಕಷ್ಟು ದಾಟಿಕೊಂಡು ಬರುವಂತ ಒಂದು ಈ ಕಾಲಘಟ್ಟದಲ್ಲಿ ಅದಕ್ಕಾಗಿ ಗ್ರಾಹಕರು ಕೂಡ ಅವರಿಗೆ ಇದು ಮಾಡ್ತಿದ್ದಾರೆ. ಇದು ಒಂದು ಆಕರ್ಷಣೀಯ. ಹೌದು, ಫೋಟೋಗ್ರಫಿ ಅನ್ನುವಂಥದ್ದು ಆಕರ್ಷಣೀಯ ಆಗಿ ಇದಕ್ಕೆ ವೃತ್ತಿಪರ ಛಾಯಾಗ್ರಾಹಕ ಅಂದ್ರೆ ಎಲ್ಲರೂ ಇದರ ಬಗ್ಗೆ ಈಗಂತೂ ಆಧುನಿಕತೆ ತಾಂತ್ರಿಕತೆ ಹೆಚ್ಚಾದಾಗ ಇದಕ್ಕೆ ಬೇರೆ ಬೇರೆ ಉಪಕರಣಗಳು ಬಂದಿದೆ. ಹಾಗಾಗಿ ಅದು ಒಂದು ರೀತಿಯಲ್ಲಿ ನಡೀತಾ ಇದೆ. ಇಷ್ಟು ಈ ಛಾಯಾಗ್ರಹಣ ಫೇಮಸ್ ಆಗಲಿಕ್ಕೆ ಕಾರಣ ಈಗ ಮೊಬೈಲಲ್ಲಿ ಕ್ಯಾಮರಾ ಬಂದಿದೆ. ಹಾಗಾಗಿ ಜನರಿಗೆ ಇದೊಂದು ಆಸಕ್ತಿಯ ವಿಷಯ ಆಗಿ ಇವಾಗ ಪರಿಣಮಿಸಿದೆ. ಹೌದು, ಓಕೆ. 180ನೇ ಒಂದು ಛಾಯಾಗ್ರಾಹಕರ ದಿನ ಅಂತ ಹೇಳ್ಬೋದು. ಸಾಕಷ್ಟು ಒಂದು ಹೆಮ್ಮೆಯಾಗುತ್ತೆ. ಸೊ ಛಾಯಾಗ್ರಹಣ ಅನ್ನುವಂಥದ್ದು ಈಗ ಕೇವಲ ಒಂದು ವೃತ್ತಿಯಾಗಿ ಉಳಿದಿಲ್ಲ, ಜನರು ಸಾಕಷ್ಟು ಇದರ ಕಡೆ ಕೂಡ ಆಕರ್ಷಿತರಾಗ್ತಾ ಇದ್ದಾರೆ. ಹಾಗೆ ಪ್ರಮೋದ್ ಅವರು ಈಗಾಗಲೇ ಹೇಳಿದ ಹಾಗೆ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಒಂದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಏನಿದೆ ಇದರ ಉಪಾಧ್ಯಕ್ಷರು ನೀವು. ಸೊ ಸಂಬಂಧಪಟ್ಟ ಹಾಗೆ ಈಗಾಗಲೇ ಛಾಯಾಗ್ರಹಣ ಅನ್ನುವಂಥದ್ದು ಒಂದು ಕಡೆ ಉದ್ಯಮವಾಗಿದ್ದರೆ ಇನ್ನೊಂದು ಕಡೆಯಿಂದ ಅದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ನಿಮ್ಮ ಸಂಘಟನೆ ಕೂಡ ಇದೆ. ಈ ಕುರಿತಾಗಿ ಏನು ಹೇಳ್ತೀರಾ?
ಛಾಯಾಗ್ರಹಣ ಅಂತ ಹೇಳಿದ್ರೆ ಹಲವಾರು ಇದನ್ನೊಂದು ಉದ್ಯಮವಾಗಿ ಸ್ವೀಕರಿಸಿಕೊಂಡಿದ್ದಾರೆ. ತಮ್ಮ ಬದುಕು ಕಟ್ಟಿಕೊಳ್ಳಲಿಕ್ಕೆ ಈ ಒಂದು ಏನು ಛಾಯಾಗ್ರಹಣವನ್ನು ಇವತ್ತು ತಮ್ಮ ಒಂದು ಉದ್ಯೋಗವಾಗಿ ಇವತ್ತು ಮಾಡ್ಕೊಂಡಿದ್ದಾರೆ. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಈಗ 3,500ಕ್ಕಿಂತಲೂ ಹೆಚ್ಚು ಸದಸ್ಯರು ನಮ್ಮ ಒಂದು ಸಂಘಟನೆಯಲ್ಲಿ ಇದ್ದಾರೆ. ನಮ್ಮ ಏನು ಈ ಒಂದು ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ಏನು ಸಂಘಟನೆ ಇದೆ, ಇದು ನಮ್ಮ ಛಾಯಾಗ್ರಾಹಕರ ಏಳಿಗೆಗೆ, ಛಾಯಾಗ್ರಾಹಕರ ಶ್ರೇಯೋಭಿವೃದ್ಧಿಗಾಗಿ ಈ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೇವೆ. ಛಾಯಾಗ್ರಾಹಕರ ಏನು ಅವರ ಆಗು ಹೋಗುವ ತೊಂದರೆಗಳಿಗೆ ಸ್ಪಂದಿಸುವಂಥದ್ದು, ಸರ್ಕಾರ ಮಟ್ಟದಲ್ಲಿ ಸಿಗುವಂತಹ ಸೌಲಭ್ಯದ ಬಗ್ಗೆ ಏನು ನಾವು ಧ್ವನಿಯಾಗಿ ಸರ್ಕಾರದ ಮುಂದೆ ನಾವು ನಿಂತು ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ನಾವು ನಮ್ಮ ಸಂಸ್ಥೆ ಏನು ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ಮಾಡ್ತಾ ಇದೆ. ಈಗ ಮುಖ್ಯವಾಗಿ ಈ ಒಂದು ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ನಾವು ಜಿಲ್ಲೆಗಳು ಬೇರೆ ಆದರೂ ಕೂಡ ನಾವು ಇಲ್ಲಿ ಒಟ್ಟಿಗೆ ನಾವು ಈ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಹೋಗಿದೆ. ಸುಮಾರು ಈ ಒಂದು ಕರಾವಳಿ ಭಾಗದ ಹೆಚ್ಚಿನ ಛಾಯಾಗ್ರಾಹಕರು ನಮ್ಮ ಏನು ಸಂಸ್ಥೆಯಲ್ಲಿದ್ದು ಅವರ ಒಂದು ಅಭಿವೃದ್ಧಿಗಾಗಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ವಿವಿಧ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಅಂದರೆ ಆರೋಗ್ಯ ಕಾರ್ಡ್ಗಳು ಸಿಗಬೇಕು, ನಮ್ಮ ಏನು ನಾವು ಬಳಸುವಂಥ ID ಕಾರ್ಡ್ಗೆ ಸರ್ಕಾರದ ಮಾನ್ಯತೆ ಸಿಗಬೇಕು ಎಂಬ ರೀತಿಯಲ್ಲಿ ಹಲವಾರು ನಮ್ಮ ಬೇಡಿಕೆಗಳು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಸರ್ಕಾರದ ಮುಂದೆ ಇದೆ. ಆದ್ರೆ ಇಷ್ಟರ ತನಕ ಯಾವುದೇ ಒಂದು ನಮ್ಮ ಛಾಯಾಗ್ರಾಹಕರ ಒಂದು ಬೇಡಿಕೆಗಳು ಈಡೇರಲಿಲ್ಲ ಅಂತ ಒಂದು ನೋವು ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಛಾಯಾಗ್ರಾಹಕರಿಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹ ಮತ್ತು ಸರ್ಕಾರ ನೀಡಬೇಕು, ಈ ಕುರಿತಾಗಿ ಕೂಡ ಹೆಚ್ಚಿನ ಆಲೋಚನೆಯನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಕೂಡ ಹೇಳಿದ್ದೀರಾ. ಎಸ್, ಈ ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡೋಣ. ಹಾಗೆ ನಮ್ಮೊಂದಿಗಿದ್ದಾರೆ ಫೋಕಸ್ ರಾಘವರು ಈಗಾಗಲೇ ಹೇಳಿದ ಹಾಗೆ ಇವತ್ತು ಎಲ್ಲಾ ಛಾಯಾಗ್ರಾಹಕರು ಕೂಡ ಖುಷಿ ಪಡುವಂತಹ ಒಂದು ದಿನ. ಆದ್ರೆ 180ನೇ ಒಂದು ಛಾಯಾಗ್ರಾಹಕರ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನೀವು ಕೂಡ ಈ ಒಂದು ವೃತ್ತಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಅನುಭವವನ್ನು ಕೂಡ ಪಡೆದಿದ್ದೀರಾ. ಈ ಕುರಿತಾಗಿ ಏನು ಹೇಳ್ತೀರಾ? ಪ್ರಥಮವಾಗಿ ಫೋಟೋಗ್ರಫಿ ವಿಷಯ ನಾನು ಏನೇ ಹೇಳಬೇಕಿದ್ರು ನನ್ನ ಗುರುಗಳಿಗೆ ಒಂದು ನಮನ ಸಲ್ಲಿಸಬೇಕು. ಸೊ ಹಾಗಾಗಿ ನನ್ನ ಗುರುಗಳು ಗುರುದತ್ ಕಾಮತ್ರು, ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಿದ್ದೇನೆ. ನಾನು ಸಾಧಾರಣ ಒಂದು 18 ವರ್ಷ ಆಯಿತು ಈ ಫೀಲ್ಡಿಗೆ ಬಂದು. ನಾನು ಕೂಡ ವೃತ್ತಿ ಆರಂಭ ಮಾಡಿದ್ದು ನೆಗೆಟಿವ್ ಅಲ್ಲಿ ಸಹ ತುಂಬ ಚಾಲೆಂಜಿಂಗ್ ಇತ್ತು ಫೋಟೋಗ್ರಫಿ ಮಾಡೋದು. ಮ್ಯಾನ್ಯಲ್ ಫೋಕಸ್, ಒಂದು ರೀಲಲ್ಲಿ ಬರೀ 36 ಫೋಟೋ ಮಾತ್ರ ತೆಗಿಬೇಕಿತ್ತು. ISO ಲಿಮಿಟೇಷನ್ ಇತ್ತು. ತುಂಬ ಕ್ರಿಯೇಟಿವ್ ಆಗಿ ತೆಗಿಲಿಕ್ಕೆ ಸ್ವಲ್ಪ ಲಿಮಿಟೇಷನ್ ಜಾಸ್ತಿ ಇತ್ತು, ಕಾಸ್ಟ್ ವೈಸ್ ಕೂಡ ಆಗಿ. ಈಗ ಡಿಜಿಟಲ್ ಬಂದ ನಂತರ ಫೋಟೋ ತೆಗಿತಾ ಹೋಗುದು, ಮತ್ತೆ ಕ್ರಾಪಿಂಗ್ ಮಾಡಲಿಕ್ಕೆ ಅವಕಾಶ ಉಂಟು ಪೋಸ್ಟ್ ಪ್ರೊಸೆಸಿಂಗಲ್ಲಿ. ಮುಂಚೆ ನಮಗೆ ಹಾಗೆ ಇರಲಿಲ್ಲ. ಫ್ರೇಮಿಂಗನ್ನು ಪರ್ಫೆಕ್ಟ್ ಆಗಿ ಮಾಡಬೇಕು, ಫಸ್ಟಿಗೆ ಫೋಕಸಿಂಗನ್ನು ಕರೆಕ್ಟ್ ಆಗಿ ಮಾಡಬೇಕು. ಒಂದು ಫೋಟೋ ತೆಗೆಯುವ ಮೊದಲು 10 ಸಲ ಆಲೋಚನೆ ಮಾಡ್ತೇವೆ, ಈ ಫೋಟೋ ನಮಗೆ ಬೇಕಾ ಬೇಡವಾ ಅಂತೇಳಿ. ಯಾಕಂದ್ರೆ ರೀಲ್ ಖಾಲಿ ಆಗ್ತದೆ. ಈಗ ಖಾಲಿ ಆಗುವ ಪ್ರಶ್ನೆ ಇಲ್ಲ, ಈಗ ಕ್ಲಿಕ್ ಮಾಡ್ತಾ ಇರೋದು. ನಾನಂದರೆ ಫಸ್ಟಿಗೆ ನಾನು ನೆಗೆಟಿವ್ ಸ್ಟಾರ್ಟ್ ಮಾಡಿದ ನಂತರ ಮತ್ತೆ ನಾನು ಡಿಜಿಟಲ್ 2004 ಡಿಜಿಟಲ್ ಬಂತು, ಡಿಜಿಟಲ್ ಸ್ಟಾರ್ಟ್ ಮಾಡಿದೆ. ಸೊ 2007ರಲ್ಲಿ ನಾನು ಮತ್ತೆ ಟ್ರಾವೆಲ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಮತ್ತು ವೆಡ್ಡಿಂಗ್ ಫೋಟೋಗ್ರಾಫರ್ ನಾನು. ಸೊ ಟ್ರಾವೆಲ್ ನನ್ನ ಹಾಬಿ. ಸೊ ಟ್ರಾವೆಲ್ ಮಾಡಿದ್ರಿಂದ ನನಗೆ ತುಂಬ ಎಕ್ಸ್ಪೋಜರ್ ಸಿಕ್ಕಿತು. ನನ್ನ ಕ್ಯಾಮರಾದ ಮೇಲೆ ಕಂಟ್ರೋಲ್ ಸಿಕ್ಕಿತು. ನನ್ನ ಕ್ಯಾಮರಾ ಯಾವ ರೀತಿ ಇದೆ, ನನ್ನ ಕ್ಯಾಮರಾದ ಡೈನಮಿಕ್ ರೇಂಜ್ ಏನು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಫೋಕಸಿಂಗ್ ಮಾಡಬೇಕು, ಯಾವ ಮೂಮೆಂಟನ್ನು ಯಾವ ರೀತಿ ಕ್ಯಾಪ್ಚರ್ ಮಾಡಬೇಕು ಅನ್ನೋದು. ಸೊ ಇದರಿಂದ ನನಗೆ ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಕಗ್ನಿಷನ್ ಕೂಡ ಸಿಕ್ತು, ಬೇರೆ ಬೇರೆ ಅವಾರ್ಡ್ಸ್ ಬಂತು. ಸೊ ಮತ್ತೆ ಒಂದೊಂದೇ ಸ್ಟೆಪ್ ಇಡ್ತಾ ನಾನು ಬೇರೆ ಬೇರೆ ಕ್ಯಾಮರಾ ತಗೊಂಡೆ, ತುಂಬ ಕಡೆ ಟ್ರಾವೆಲ್ ಮಾಡಿದೆ, 1-2 ಎಕ್ಸಿಬಿಷನ್ ಕೂಡ ಮಾಡಿದೆ. ಇನ್ನೊಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀನಿ ಈಗ ನಾನು 28ಕ್ಕೆ, ಫುಲ್ ಸ್ಪೆಕ್ಟ್ರಮ್ ಅಂತೇಳಿ, ಫುಲ್ ಕಲರ್ ಆಫ್ ಲೈಫ್ ಅಂತೇಳಿ ಎಲ್ಲ ಮಾಡ್ತಾ ಇದ್ದೀರಾ. ಓಕೆ, ಈಗ ಛಾಯಾಗ್ರಹಣ ಅನ್ನುವಂಥದ್ದು ಕೂಡ ಒಂದು ಕಲೆ ಅಂತಾನೆ ಹೇಳ್ಬೋದು. ಹಿಂದೆ ಒಂದು ಉದ್ಯಮವಾಗಿತ್ತು, ಆದರೆ ಈಗ ಸಾಕಷ್ಟು ಯುವಕರು ಕೂಡ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ವಿಭಿನ್ನವಾದ ವಿಶಿಷ್ಟವಾದ ರೀತಿಯಲ್ಲೂ ಕೂಡ ತಮ್ಮ ಒಂದು ಟ್ಯಾಲೆಂಟ್ ಅನ್ನು ತೋರಿಸಿಕೊಳ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಸೊ ಇದರ ಕುರಿತಾಗಿ ಏನು ಹೇಳ್ತಾರೆ? ಕಲಾತ್ಮಕವಾಗಿ ಬಿಂಬಿತವಾಗ್ತಾ ಇದೆ ಫೋಟೋಗ್ರಫಿ ಅನ್ನುವಂಥ. ಖಂಡಿತ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರ್ಟಿಸ್ಟಿಕ್ ಫೋಟೋಗ್ರಾಫರ್ ಜಾಸ್ತಿ ಆಗಿದ್ದಾರೆ. ಸೊ ಇದು ಒಳ್ಳೆಯ ವಿಚಾರವೇ. ಮುಂಚೆ ನಾನು ಹೇಳಿದಲ್ಲ, ಒಂದು ಲಿಮಿಟೇಷನ್ ಇತ್ತು. ಈಗ ತುಂಬ ಲೆನ್ಸಸ್ಗಳು ಬಂದಿದೆ. ಈಗ ಒಂದು ಫೋಟೋ ಕಲಾತ್ಮಕವಾಗಿ ಮೂಡಿ ಬರಬೇಕಾದ್ರೆ ಫೋಟೋಗ್ರಫಿಯಲ್ಲಿ ಅದರದ್ದೇ ಆದ ಒಂದು ಏನು ಹೇಳ್ತೇವೆ ನಾವು ರೂಲ್ಸ್ ಇದೆ. ಕಂಪೋಸಿಷನ್ ಇರ್ಬೋದು, ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು, ತುಂಬ ರೂಲ್ಸ್ ಇದೆ. ಈ ಥರ ಒಂದು ಹೇಗೆ ಚಂದ ಬರ್ಬೋದು, ಚಂದ ಮಾಡಬೇಕು ಒಂದು ಚಿತ್ರವನ್ನು. ಅದು ಆ ರೂಲಲ್ಲಿ ಇದ್ರೂ ಕೂಡ ಆ ಚಿತ್ರ ಕಮ್ಯುನಿಕೇಟ್ ಮಾಡುವಂತ ಇರಬೇಕು. ಇನ್ನೊಬ್ರು ನೋಡಿದ ಕೂಡಲೇ ಓ ಫ್ಯಾಕ್ಟರ್ ಬರಬೇಕು. ಇಲ್ದಿದ್ರೆ ಏನು ಅದಕ್ಕೆ ಎನರ್ಜಿ ಇಲ್ದಿದ್ರೆ ಭಾವನೆಗಳು ಇರಬೇಕು ಅದರಲ್ಲಿ. ಎಸ್, ಓಕೆ. ದಿವಾಕರ್ ಅವರು ಈಗಾಗಲೇ ಹೇಳಿದ ಹಾಗೆ ಈ ಹಿಂದೆ ಇದ್ದಂಥ ಒಂದು ಫೋಟೋಗ್ರಫಿ ಆಗಿರ್ಬೋದು, ಆದರೆ ಈಗ ಬೆಳವಣಿಗೆ ಆಗ್ತಾ ಇರುವಂಥ ಈ ಒಂದು ಕ್ಷೇತ್ರವಾಗಿರ್ಬೋದು ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಸಾಕಷ್ಟು ಕಾಂಪಿಟೇಷನ್ ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ಆಗ ಇದ್ದಂಥ ಒಂದು ಕಾಂಪಿಟೇಷನೇ ಬೇರೆ, ಈಗ ಇರುವಂಥ ಒಂದು ಕಾಂಪಿಟೇಷನೇ ಬೇರೆ ಅಂತ ಹೇಳ್ಬೋದು. ಈ ಕುರಿತಾಗಿ ಏನು ಹೇಳ್ತೀರಾ? ಈಗ ರಾಘು ಅವರು ಹೇಳಿದರು, ಹಿಂದೆ ನೆಗೆಟಿವ್ ಅಲ್ಲಿರುವಾಗ ನಾವು ಲಿಮಿಟೇಷನ್ ಇತ್ತು, ಹಾಗಾಗಿ ತುಂಬ ಆಲೋಚನೆ ಮಾಡಿ ನಾವು ಫೋಟೋವನ್ನು ತೆಗಿತಿದ್ದೇವೆ ಅಂತೇಳಿ.
ಖಂಡಿತ ಹೌದು. ನಾನು ಕೂಡ ನೆಗೆಟಿವಲ್ಲಿ ಫೋಟೋಗ್ರಫಿ ಮಾಡ್ತಿದ್ದೆ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೂಡ ನಾನು ಫೋಟೋಗ್ರಫಿ ಮಾಡಿದೆವು. ನಾವೇ ಸ್ವತಃವಾಗಿ ಡಾರ್ಕ್ ರೂಮಲ್ಲಿ ಫೋಟೋವನ್ನು ನೆಗೆಟಿವನ್ನು ಡೆವಲಪ್ ಮಾಡಿ ಫೋಟೋವನ್ನು ಪ್ರಿಂಟ್ ಹಾಕಿ ಗ್ರಾಹಕರಿಗೆ ಕೊಟ್ಟವರು. ಈ ಹಿಂದೆ ನಾವು ಹೇಗಿತ್ತು ಅಂತ ಹೇಳಿದರೆ, ಪ್ರತಿಯೊಂದು ಫೋಟೋವನ್ನು ತೆಗೆಯುವಾಗ ಆಲೋಚನೆ ಮಾಡಿ ತೆಗಿತಿದ್ದೆವು. ಇಷ್ಟು ಅಪರ್ಚರು, ಇಷ್ಟು ಶಟರ್ ಸ್ಪೀಡ್, ಇಷ್ಟು ISO ಇಟ್ಟರೆ ಈ ಫೋಟೋ ಹೀಗೆ ಬರ್ತದೆ ಅನ್ನುವಂಥ ಒಂದು ಆಲೋಚನೆ ಮಾಡಿ ಅದು ಹಾಗೇ ಬರ್ತಿತ್ತು. ಅಂದರೆ ನಮಗೆ ಒಂದು ರೀಲಲ್ಲಿ 36-37 ಫೋಟೋ ಬಂದರೆ ಅದು ಒಳ್ಳೆಯದು. ಈಗ ಏನಾಗಿದೆ ಅಂತ ಹೇಳಿದರೆ ಲಿಮಿಟೇಷನ್ ಇಲ್ಲ ಅದಕ್ಕೆ. ಹಾಗಾಗಿ ನಮ್ಮ ಆಲೋಚನಾ ಶಕ್ತಿಯನ್ನು ನಾವೀಗ ಕಳ್ಕೊಂಡಿದ್ದೇವೆ. ಈಗ ಏನು ಮಾಡ್ತೀವಿ, ಮುಂಚೆ ಆಲೋಚನೆ ಮಾಡಿ ಫೋಟೋ ತೆಗೆದ್ರೆ ಈಗ ಫೋಟೋ ತೆಗೆದು ಆಮೇಲೆ ಆಲೋಚನೆ ಮಾಡ್ತಿದ್ದೆವು. ಖಂಡಿತ ಅದನ್ನು ಈಗ ಹಾಗೆ ಅಂದರೆ ಒಂದು ಫೋಟೋ ತೆಗೆದ್ರೆ ಇದಕ್ಕೆ ಇಷ್ಟು ಅಪರ್ಚರ್ ಇರಬೇಕಿತ್ತು, ಇಷ್ಟು ISO ಇಡಬೇಕಿತ್ತು, ಇಷ್ಟು ಶಟರ್ ಸ್ಪೀಡ್ ಇರಬೇಕಂತೇಳಿ ಫೋಟೋ ತೆಗೆದ ಮೇಲೆ ಆಲೋಚನೆ ಮಾಡ್ತೇವೆ. ಅಂದರೆ ಎಷ್ಟು ಫೋಟೋ ತೆಗೆದು ಡಿಲೀಟ್ ಮಾಡಿದ್ರೆ ಆಯಿತು, ಮೆಮೊರಿ ಕಾರ್ಡು, ಆ ಥರ ಒಂದು ಭಾವನೆ. ಅಂದರೆ ಈ ತಾಂತ್ರಿಕತೆ ಹೆಚ್ಚಾದರೆ ಒಳ್ಳೆಯದು, ಆದರೆ ಅದು ಮನುಷ್ಯನ ಒಂದು ಯೋಚನಾ ಶಕ್ತಿಯನ್ನು ಸ್ವಲ್ಪ ಇದು ಕೊಂದಿರ್ತದೆ. ಅದರ ಜೊತೆಗೆ ಅದರ ಇದು ಕೂಡ ಚೇಂಜ್ ಆಗಿದೆ. ಈಗ ಫೋಟೋಗ್ರಫಿಯ ಜನರ ಒಂದು ಭಾವನೆ ಕೂಡ ಮತ್ತು ಅದರ ಒಂದು ನೋಡುವಂಥ ದೃಷ್ಟಿಕೋನ ಕೂಡ ಬದಲಾಗಿದೆ. ಈ ಹಿಂದೆ ಒಂದು ನಾರ್ಮಲ್ ಆಗಿ ಯಾವುದೇ ಇದಿಲ್ಲದೆ ಫೋಟೋಗ್ರಫಿಯನ್ನು ಮಾಡಿಕೊಳ್ತೇವೆ. ಅದರಲ್ಲಿ ಅವರ ಯಾವುದು ಫೋಟೋಗ್ರಾಫರ ಭಾವನೆ ಮತ್ತು ಗ್ರಾಹಕರ ಭಾವನೆ ಮತ್ತು ಜನರ ಭಾವನೆ ಎಲ್ಲವೂ ಸೇರಿಕೊಂಡು ಹೋಗ್ತಿತ್ತು. ಈಗ ಅದರ ಜೊತೆಗೆ ಅವರ ಮೂಮೆಂಟ್ಗಳನ್ನು ಕ್ಯಾಪ್ಚರ್ ಮಾಡುವಂಥದ್ದು ಅಂದರೆ ಆಪ್ಷನ್ ಇದೆ. ಈಗ ಮುಂದೆ ಆಪ್ಷನ್ ಇರಲಿಲ್ಲ. ಹಿಂದೆ ಕಪ್ಪು ಬಿಳುಪು ಇರುವಾಗ ಒಂದು 15-20 ಫೋಟೋದಲ್ಲಿ ಇಡೀ ಮದುವೆ ಫಂಕ್ಷನ್ ಮುಗಿತಿತ್ತು. ಈಗ ಹಾಗಲ್ಲ, 2,000-3,000-4,000 ಫೋಟೋ ತೆಗೆದಂಥ ನಿದರ್ಶನಗಳು ಕೆಲವಿವೆ. ಹಾಗಾಗಿ ಯಾರು ಛಾಯಾಗ್ರಾಹಕನಿಗೂ ಆಪ್ಷನ್ ಸಿಕ್ತು, ಗ್ರಾಹಕರಿಗೂ ಅಂದರೆ ಯಾರು ಫೋಟೋ ತೆಗೆಸ್ಕೊಳ್ತಾರೆ ಅವರಿಗೂ ಕೂಡ ಸ್ವಲ್ಪ ಆಪ್ಷನ್ ಇದೆ. ಆ ಒಂದು ತಾಂತ್ರಿಕತೆ ಹಿಂದಿನಿಂದ ಈಗ ಬದಲಾವಣೆ ಆಗಿದೆ, ಒಳ್ಳೆಯ ವಿಚಾರ. ಆದರೆ ಹಿಂದಿನ ಛಾಯಾಗ್ರಾಹಕರ ಒಂದು ಜೀವನ ಮತ್ತು ಈಗಿನ ಛಾಯಾಗ್ರಾಹ ತುಂಬ ಬದಲಾವಣೆಯಾಗಿದೆ. ಅದಕ್ಕೆ ತಕ್ಕಂತೆ ಈಗ ಫೋಕಸ್ ಆಗುವವರು ಇರ್ಬೋದು, ಪ್ರಮೋದ್ ಅವರಿರ್ಬೋದು, ಅನೇಕ ಛಾಯಾಗ್ರಾಹಕರಿದ್ದಾರೆ. ಉಡುಪಿ ಮತ್ತು ಸೌತ್ ಕೇಂದ್ರದ ಈ SKPA ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನಲ್ಲಿ ತುಂಬ ಹಿರಿಯ ಛಾಯಾಗ್ರಾಹಕರಿದ್ದಾರೆ. ಅವರು ಆ ಹಿಂದಿನ ಒಂದು ಛಾಯಾಗ್ರಹಣಕ್ಕಿನ್ನು ಬಿಟ್ಟು ಈಗ ಹೊಸತಾಗಿ ಏನು ಛಾಯಾಗ್ರಹಣದ ತಾಂತ್ರಿಕ ಬಂದಿದೆ ಅದಕ್ಕೆ ತಮ್ಮನ್ನು ಒಗ್ಗಿಸಿಕೊಂಡು ತಮ್ಮ ಒಂದು ವೃತ್ತಿ ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಒಳ್ಳೆಯ ವಿಚಾರ. ಅಂದರೆ ಕೆಲವರಿಗೆ ಈ ಕಂಪ್ಯೂಟರ್ನ ಬಗ್ಗೆ ಅಥವಾ ಅದರ ಬಗ್ಗೆ ನಾಲೆಜ್ ಇಲ್ಲದವರು ಈ ಫೋಟೋಗ್ರಫಿಯ ತಾಂತ್ರಿಕತೆ ಚೇಂಜ್ ಆದಾಗ ಅದಕ್ಕೆ ಒಗ್ಗಿಸಿಕೊಂಡು ಏನೆಲ್ಲ ಬದಲಾವಣೆಗೆ ಬೇಕು ಅದನ್ನು ಮಾಡಿಕೊಂಡಿದ್ದಾರೆ. ಇದು ಚಾಲೆಂಜ್. ಅಂದರೆ ವಿದ್ಯೆ ಯಾವುದನ್ನು ಕಲಿತು ಮುಗಿಯುವುದು ಅಂತದ್ದು ಇಲ್ಲ ಅಂತೇಳಿ ಅದಕ್ಕೆ ಒಂದು ಫೋಟೋಗ್ರಫಿ ಸ್ಪಷ್ಟ ನಿದರ್ಶನ. ಯಾಕಂದ್ರೆ ಇದರಲ್ಲಿ ಪ್ರತಿಯೊಂದು ಕೂಡ ವರ್ಷಕ್ಕೆ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ನಿರಂತರ ಇದ್ರೆ ಖಂಡಿತ. ಇದರಲ್ಲಿ ವರ್ಷಕ್ಕೆ ಕಲ್ತ್ರೆ 4% ಮಾತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ ಕಲ್ತು ಒಂದು ಚೂರು ಕಲ್ತಾದ್ರ ಮೇಲೆ ಕಲ್ತು ಒಂದು 2-3 ತಿಂಗಳಲ್ಲಿ ಅದರ ಇನ್ನೊಂದು ವರ್ಷನ ಬರ್ತದೆ. ಹಾಗಾಗಿ ಕಲಿಯುವಂತ ಪ್ರಯತ್ನ ಮಾಡಲೇಬೇಕು. ನಾನು ಅದಕ್ಕೆ ಸ್ಪಷ್ಟವಾದ ನಿದರ್ಶನ ಕೊಡ್ತು ಫೋಕಸ್ ಆಗುವವರು ಅವರ ಒಂದು ನಿರಂತರ ಪ್ರಯತ್ನದಿಂದ. ಅಂದರೆ ಅವರ ಗುರುಗಳ ಹೇಳಿದ್ರು, ಅವರು ಗುರುಗಳನ್ನು ಇಟ್ಟುಕೊಂಡು ಯಾವ ರೀತಿ ಫೋಟೋಗ್ರಫಿಯಲ್ಲಿ ನಾವು ಮುಂದೆ ಬರ್ಬೋದು ಎನ್ನುವಂಥದ್ದು ಅವರ ಸ್ವಂತ ಇದರಲ್ಲಿ ಅವರು ಕಲ್ತುಕೊಂಡು ಬಂದದ್ದು. ನಾನು ಅದನ್ನು ನೋಡಿದವ. ಹಾಗಾಗಿ ನಾನು ಒಂದೊಂದು ಸರ್ತಿ ಕೆಲವು ಕಡೆ ಹೇಳುವಾಗ ಹೇಳ್ತೇನೆ, ಪ್ರೊಫೆಸರ್ ಆಗುವವರು ಉದಾಹರಣೆಯಾಗಿ ಅವರ ಹಾಗೆ ನಾವು ಒಂದು ಪ್ರಯತ್ನ ಮಾಡಿದರೆ, ಪರಿಶ್ರಮ ಪಟ್ಟರೆ ಖಂಡಿತ ಒಬ್ಬ ಒಳ್ಳೆ ಛಾಯಾಗ್ರಾಹಕನಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಏನು ಈ ಆಧುನಿಕತೆ ಹೇಗೆ ಮುಂದೆ ನಡ್ಕೊಂಡು ಹೋಗ್ತದೆ ಮತ್ತು ಯಾವುದು ತಾಂತ್ರಿಕತೆ ಚೇಂಜ್ ಆಗ್ತಾ ಹೋಗ್ತದೆ ಅದಕ್ಕೆ ನಾವು ಒಗ್ಗಿಕೊಂಡು ಹೋದರೆ, ಅದಕ್ಕೆ ನಾವು ಕಲಿಬೇಕು. ಕಲಿಯುವಂಥ ಮನಸ್ಸಿದ್ರೆ ಈ ಛಾಯಾಗ್ರಹಣ ವೃತ್ತಿಯನ್ನು ಒಳ್ಳೆ ಮಾಡ್ಕೊಂಡು ಖಂಡಿತ ನಡೀತಾ ಇರಬೇಕು. ಓಕೆ ಪ್ರಮೋದ್ ಅವರೇ, ಈಗಾಗಲೇ ಒಂದು ವಿಚಾರವನ್ನು ನಾವು ಮಾತನಾಡಿದ್ವಿ. ಈಗ ಹವ್ಯಾಸಿ ಛಾಯಾಗ್ರಾಹಕರು ಒಂದು ಕಡೆ ಆಗಿದ್ರೆ, ವೃತ್ತಿಪರ ಛಾಯಾಗ್ರಾಹಕರು ಕೂಡ ಇದ್ದಾರೆ. ಸೊ ಇದು ಬೆಳೀತಾ ಇದೆ. ಈ ಒಂದು ವೇದಿಕೆ ಅನ್ನುವಂಥದ್ದು ಸಾಕಷ್ಟು ಪ್ರತಿಭೆಗಳಿಗೆ ಕೂಡ ಒಂದು ವೇದಿಕೆಯಾಗಿ ಹೊರಹೊಮ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಇದು ವೃತ್ತಿಪರರಿಗೂ ಕೂಡ ಸ್ವಲ್ಪ ತೊಂದರೆಯನ್ನ ಮಾಡ್ತಾ ಇದೆ. ಮನೆಯಲ್ಲೂ ಕೂಡ ಈಗ ಕ್ಯಾಮರಾ ಇದೆ ಅಂತ ಹೇಳ್ಬೋದು. ಈ ಕುರಿತಾಗಿ ಏನು ಹೇಳ್ತೀರಾ? ಖಂಡಿತ. ಏನಂತ ಹೇಳಿದ್ರೆ ಒಬ್ಬ ಛಾಯಾಗ್ರಾಹಕನಿಗೆ ತನ್ನ ಸ್ಟುಡಿಯೋವೇ ತನಗೆ ಅದೊಂದು ಅಲ್ಲಿ ಉದ್ಯಮ. ಅಂದ್ರೆ ಅಲ್ಲಿ ಏನು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬರ್ತಾ ಇತ್ತು, ಅದು ತನ್ನ ಜೀವನಕ್ಕೆ ಆಧಾರ. ಅಂದ್ರೆ ಬೇರೆ ಇತರ ಮದುವೆ ಫಂಕ್ಷನ್ಗಳನ್ನು ಎಷ್ಟರವಾಗಿ ಅವನ್ನ ಇಟ್ಕೊಂಡ್ರೆ ಸ್ಟುಡಿಯೋದಲ್ಲಿ ಬರುವಂತಹ ಪಾಸ್ಪೋರ್ಟ್ ಸೈಜಿನ ಫೋಟೋಗಳು. ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮೊಬೈಲಿಂದ ತೆಗೆದಂತಹ ಫೋಟೋಗಳನ್ನು ಪಾಸ್ಪೋರ್ಟ್ ಸೈಜ್ ಆಗಿ ಎಲ್ಲಾ ಇಲಾಖೆಗಳಲ್ಲಿ
ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಅದನ್ನು ಬಳಸಿಕೊಳ್ತಾ ಇದ್ದಾರೆ. ಅಂದ್ರೆ ಆ ಫೋಟೋವನ್ನು ನಾವು ಕಂಡಾಗ ಅವರ ಆ ವ್ಯಕ್ತಿಯ ಪರಿಚಯ ಕೂಡ ನಮ್ಗೆ ಆಗುದಿಲ್ಲ. ಮೊಬೈಲಿನಿಂದ ತೆಗೆದಂತಹ ಫೋಟೋಗಳು ಆ ವ್ಯಕ್ತಿಯ ಪರಿಚಯ ಕೂಡ ಆಗುದಿಲ್ಲ, ಅದನ್ನು ತೆಗಿತಾ ಇದ್ದಾರೆ. ಅಂದ್ರೆ ನಾವು ಈಗ ನಮ್ಮ ಏನು ಸಂಘಟನೆ ಇದೆ, ನಮ್ಮ ಏನು ಛಾಯಾಗ್ರಾಹಕರ ಒಂದು ಅವರ ಒಂದು ಏಳಿಗೆಗೋಸ್ಕರ ನಾವು ಇದನ್ನೆಲ್ಲ ಈಗಾಗಲೇ ಸರ್ಕಾರದ ಮುಂದೆ ತಂದಿದ್ದೇವೆ. ನಾವು ಒಬ್ಬ ಏನು ಛಾಯಾಗ್ರಾಹಕ ಕೇವಲ ಇದನ್ನು ವೃತ್ತಿಯಾಗಿ ಮಾಡಿಕೊಂಡು ಅದರ ನಂತರ ಹವ್ಯಾಸಿಯಾಗಿ ಇಟ್ಕೊಂಡು, ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಹೊರಗಡೆ ಹೋಗಿ ಛಾಯಾಗ್ರಹಣ ಮಾಡುವಂಥದ್ದು ನಮ್ಮ ಛಾಯಾಗ್ರಾಹಕರಲ್ಲಿ ಮೊದಲು ಅದು ಬರಬೇಕು. ಈಗ ನಾವು ಪ್ರಸ್ತುತವಾಗಿ ಈ ಭಾಗದಲ್ಲಿ ನಾವು ಹಲವಾರು ಅಂದ್ರೆ ಈ ಒಂದು ಉಡುಪಿಯನ್ನು ಪ್ರವಾಸೋದ್ಯಮ ಇಲಾಖೆ ಅಂದ್ರೆ ಇಲ್ಲಿ ಹೊರಗಿನ ಜನರನ್ನು ಆಕರ್ಷಿಸಲಿಕ್ಕೆ ನಮ್ಮ ಈಗ ದಿವಾಕರ್ ಹಿರಿಯಡ್ಕ ಫೋಕಸ್ ಹಲವಾರು ಫೋಟೋಗಳನ್ನು ನಾವು ಈಗ ಏನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಕಲಿಸ್ತಾರೆ. ಅಂದ್ರೆ ಆ ಒಂದು ಪ್ರವಾಸೋದ್ಯಮ ಅಂತೇಳಿ ಉಡುಪಿಯನ್ನು ತೋರಿಸಬೇಕಾದ್ರೆ ಅದರಲ್ಲಿ ಛಾಯಾಗ್ರಾಹಕನ ಮುಖ್ಯವಾದ ಪಾತ್ರ ಇರ್ತದೆ. ಫೋಕಸ್ ರಾಘವ್ ಅವರಂತ ಸೈಂಟ್ ಮೇರಿಸ್ ಇರ್ಬೋದು, ಕಾಪು ದೀಪಸ್ತಂಭ ಇರ್ಬೋದು, ಲೈಟ್ ಹೌಸ್ ಇರ್ಬೋದು, ಮಲ್ಪೆ ಬೀಚ್ ಗಳನ್ನ ಇರ್ಬೋದು, ಕೃಷ್ಣ ಮಠದ ಪ್ರತಿ ಬಾರಿ ನಡೆಯುವಂತ ಅಲ್ಲಿಯ ಪ್ರತಿ ಆಚರಣೆ ಬಗ್ಗೆ ಅವರು ಫೋಟೋಗ್ರಫಿಯನ್ನು ತೆಗೆದು ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾರೆ. ಅಂದ್ರೆ ಇಲ್ಲಿಗೆ ಜನರನ್ನು ಆಕರ್ಷಣೆ ಮಾಡ್ಲಿಕ್ಕೆ ಮುಖ್ಯ ಕಾರಣ ಇಲ್ಲಿಯ ಛಾಯಾಗ್ರಾಹಕರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ನಾವು ಅದನ್ನೇ ನಾವೊಂದು ಒಟ್ಟಾಗಿಟ್ಕೊಂಡು ನಮ್ಮ ಛಾಯಾಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯ ಒಂದು ವ್ಯವಸ್ಥೆಗಳು ಬೇಕಾಗುತ್ತೆ. ಅಂದ್ರೆ ಅವರ ಒಂದು ಏನು ಅವರು ಹೋಗುವಾಗ ಏನಾದ್ರು ತೊಂದರೆ ಆದಾಗ ಅವರಿಗೆ ಒಂದು ಆರೋಗ್ಯದ ಬಗ್ಗೆ ನಾವು ಈಗಾಗಲೇ ನಾನು ಅದನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಇಂತಹ ಬೇಡಿಕೆಗಳು ನಮ್ಮ ಮುಂದೆ ಇದೆ, ಪರಿಗಣನೆ ಮಾಡಬೇಕು. ನಾನು ಅದನ್ನೇ ಈಗಾಗಲೇ ನಾನು ಜಿಲ್ಲಾ ಉಪಾಧ್ಯಕ್ಷನಾಗಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ. ಅಂದ್ರೆ ಒಬ್ಬ ಛಾಯಾಗ್ರಾಹಕನನ್ನು ನಾವು ಎಷ್ಟರ ಮಟ್ಟಿಗೆ ನಾವು ನೋಡ್ಕೊಂಡಿದ್ದೇವೆ, ಅಂದ್ರೆ ಅವರ ಒಂದು ಭದ್ರತೆಯನ್ನು ಎಷ್ಟು ಮಾಡ್ಕೊಂಡಿದ್ದೇವೆ ಅಂತೇಳಿ ನಾವು ಇವತ್ತು ಆ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಅಂದ್ರೆ ಇಂತಹ ಸಂದರ್ಭಗಳು ನಮಗೆ ಏನು ಉಪಯೋಗಿಸಿಕೊಂಡು ಸರ್ಕಾರದ ಮುಂದೆ ನಾವು ಅದನ್ನು ಬೇಡಿಕೆಗಳನ್ನು ನೀಡುವಂತಹ ಕೆಲಸ ಈಗ ನಮ್ಮಿಂದ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇವರಿಗೆ ಪರಿಗಣನೆಯನ್ನ ಮಾಡಿ ಅಥವಾ ಒಂದು ವಿಶಿಷ್ಟವಾದ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನ ಕೂಡ ಮಾಡಬೇಕು. ಈಗಾಗಲೇ ಹೇಳಿದ ಹಾಗೆ ಒಂದು ರೀತಿ ಮಾಧ್ಯಮವಾಗಿದ್ದಾರೆ ಅಂತಾನೆ ಹೇಳ್ಬೋದು. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಊರಿನ ಒಂದು ಸುಂದರ ತಾಣಗಳಾಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳನ್ನು ಸ್ಪಷ್ಟಪಡಿಸುವಂಥ ನಿಟ್ಟಿನಲ್ಲಿ ಉತ್ತಮವಾದ ಒಂದು ಮಾತನ್ನು ಹೇಳಿದ್ದೀರಾ. ಎಸ್, ಫೋಕಸ್ ರಾಘವ್ ಈಗಾಗಲೇ ಪ್ರಮೋದ್ ಅವರು ಕೂಡ ಹೇಳಿದರು ಅಥವಾ ದಿವಾಕರ್ ಅವರು ಕೂಡ ಹೇಳಿದರು. ಸೊ ಯಾವುದೋ ಒಂದು ಕ್ಷೇತ್ರ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರವಾಸಿ ತಾಣ ಆಗಿರ್ಬೋದು, ಅದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಬೇಕು ಅಂತ ಹೇಳಿದ ಕೂಡಲೇ ಕೇವಲ ಒಂದು ಫೋಟೋವನ್ನು ತೆಗೆದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಒಂದು ವಿಶಿಷ್ಟವಾದ ಒಂದು ಫೋಟೋವನ್ನು ತೆಗಿಬೇಕು ಅಥವಾ ಅಲ್ಲಿರುವಂತಹ ಒಂದು ಭಾವನೆಗಳು ಏನಿದೆ ಅದೆಲ್ಲವೂ ಕೂಡ ಅದರಲ್ಲಿ ನಮಗೆ ಕಾಣಿಸಬೇಕು. ಸೊ ಒಬ್ಬ ಛಾಯಾಗ್ರಾಹಕನಿಗೆ ಒಂದು ಬಲವಾಗಿ ಯಾವ ಒಂದು ಕ್ಯಾರೆಕ್ಟರ್ ಅನ್ನುವಂಥದ್ದು ಬೇಕು, ಅಂದ್ರೆ ಯಾವ ರೀತಿ ಒಂದು ಫೋಟೋವನ್ನು ಅವನು ತೆಗಿಬೇಕು, ಒಂದು ಭಾವನಾತ್ಮಕವಾಗಿ ತೆಗಿಬೇಕು ಅಥವಾ ತಾಂತ್ರಿಕವಾಗಿ ಉಪಯೋಗ ಮಾಡಿಕೊಂಡು ತೆಗಿಬೇಕು, ನಿಮ್ಮ ಪ್ರಕಾರ ಇದರ ನಿಮ್ಮ ಅನಿಸಿಕೆ ಏನು? ಅದೇ ಅದರಲ್ಲಿ ಫೀಲಿಂಗ್ ಇರಬೇಕು ಆ ಫೋಟೋ ತೆಗೆದ್ರಲ್ಲಿ. ಮತ್ತೆ ಅದು ಚಂದವಾಗಿ ಈಗ ಟೂರಿಸಂಗೆ ವಿಷಯ ಬಂದಾಗ ನಮ್ಮ ಇಲ್ಲಿನ ಒಂದು ಪ್ರದೇಶವನ್ನು ತುಂಬ ಆಕರ್ಷಣೀಯವಾಗಿ ತೋರಿಸ್ಬೇಕು. ಅದು ಬೇಕಾದ್ರೆ ಡ್ರೋನಲ್ಲಿ ಬೇಕಾದ್ರೆ ತೋರಿಸ್ಬೋದು. ಈಗ ಇತ್ತೀಚೆಗೆ ನಾವು ಸುಮಾರು ಡ್ರೋನಲ್ಲಿ ವಿಡಿಯೋ ಕೂಡ ಮಾಡಿದ್ದು ರೀಸೆಂಟಾಗಿ. ತುಂಬ ಜನರು ಕಾಲ್ ಮಾಡಿದ್ರು, ಸರ್ ಚೆನ್ನಾಗಿ ಶೂಟ್ ಒಳ್ಳೆ ಆಗಿದೆ ಹಾಗೆ ಅಂತೇಳಿ. ಸೊ ಇದು ನಮ್ಮ ಉಡುಪಿ ಅಂದರೆ ಈಗ ಮೇಲೆ ವ್ಯೂ ಯಾರು ನೋಡಿರೋದಿಲ್ಲ. ಸೊ ಅದನ್ನ ನೋಡಿದ ಕೂಡಲೇ ಇದು ನಮ್ಮ ಉಡುಪಿ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಚಂದ ಉಂಟು ನಮ್ಮ ಊರು ಅಂತ ಹೇಳ್ತಾರೆ. ಸೊ ಈ ಥರ ಬೇರೆ ಬೇರೆ ಪ್ರಯೋಗ ಮಾಡ್ತಾ ಇರಬೇಕು. ಈಗ ಉಡುಪಿಗೆ ಟೂರಿಸ್ಟ್ ಬಂದರೆ ನಮಗೆ ಉಡುಪಿಯವರಿಗೆ ಹೆಮ್ಮೆ ಅಲ್ಲ, ಉಡುಪಿಗೆ ಬರ್ತಾ ಇದ್ದೀರಿ ಅಂತೇಳಿ. ಸೊ ಇದರಲ್ಲಿ ಫೋಟೋಗ್ರಾಫರ್ ಪಾತ್ರ ಬಹಳ ಮುಖ್ಯವಾದ. ಯಾಕಂದ್ರೆ ಈಗ ಪ್ರೀ ವೆಡ್ಡಿಂಗ್ ಟ್ರೆಂಡ್ ನಡೀತಾ ಇದೆ ಇಲ್ಲಿ. ಈಗ ಬೆಂಗಳೂರಿಂದ ಸಾಕಷ್ಟು ಕಪಲ್ಸ್ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಕರಾವಳಿಯ ಚಂದಕ್ಕೆ ಮೆರುಗು ಹೋಗಿ. ಈಗ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ತುಂಬಾ ಇಲ್ಲಿ ಬೀಚ್ ಇದೆ, ಅದೆಲ್ಲ ಕಡೆ ಅವರಿಗೆ ಸಿಗ್ತಾ ಇದೆ. ಸೊ ಒಳ್ಳೆ ಲೈಟ್ ಹೌಸ್ ಇದೆ. ಸೊ ಎಲ್ಲೋ ಒಂದು ಕಡೆ ಇಲ್ಲಿನ ಒಂದು ಸುಂದರವಾದ ಒಂದು ತಾಣ ಆಗಿರ್ಬೋದು ಅಥವಾ ಪ್ರಾಕೃತಿಕ ಸೌಂದರ್ಯವನ್ನ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಅದರೊಂದಿಗೆ ಕೂಡ ಇನ್ನೂ ಕೂಡ ಹೆಚ್ಚಿನ ಭಾವನೆಗಳನ್ನ ತುಂಬಬೇಕು ಒಂದು ಫೋಟೋ ತೆಗೆಯುವಂತ ಸಂದರ್ಭದಲ್ಲಿ ಅಥವಾ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಆ ಒಂದು ಸವಿನೆನಪು ಅಂತಾನೆ ಹೇಳ್ತಾರೆ ಒಂದು ಕಾರ್ಯಕ್ರಮವನ್ನ, ಕೆಲವು ಕಾರ್ಯಕ್ರಮಗಳನ್ನ. ಸೊ ವರ್ಷಾನುಗಟ್ಟಲೆ ಅದು ಹೋದ್ರೂ ಕೂಡ ಆ ಒಂದು ಭಾವನೆಗಳು ನಮ್ಮಲ್ಲಿ ಮತ್ತೆ ಮೂಡುವಂತಹ ಒಂದು ಛಾಯಾಗ್ರಹಣವನ್ನ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಕೂಡ ಅಗತ್ಯವಾಗಿದೆ ಅಂತ ಹೇಳ್ಬೋದು. ಎಸ್, ದಿವಾಕರ್ ಅವರೇ, ಫೋಟೋಗ್ರಫಿ ಅಂತ ಬಂದಾಗ ಅದಕ್ಕೆ ಒಬ್ಬ ನಿರ್ದಿಷ್ಟ ಗುರು ಅಂತ ಬೇಕಾಗಿಲ್ಲ, ಒಂದು ಆಸಕ್ತಿ ಅನ್ನುವಂಥದ್ದಿದ್ರೆ ಸಾಕು. ಈಗ ಸಾಕಷ್ಟು ವ್ಯವಸ್ಥೆಗಳು ಕೂಡ ನಮ್ಮಲ್ಲಿದೆ, ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಉಪಕರಣಗಳು ಕೂಡ ಈಗ ಎಲ್ಲರಿಗೂ ಕೂಡ ಕೈಗೆಟುಕುವಂತ ಬೆಲೆಯಲ್ಲಿ ಸಿಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಗುರುವಿಲ್ಲದೆ ಕಲಿಯುವಂತ ಒಂದು ವಿದ್ಯೆ ಅಂತಾನು ಹೇಳ್ಬೋದು. ಆದರೆ ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ಇದರಲ್ಲಿ ಒಂದು ಇನ್ವಾಲ್ವ್ ಆಗಿ ಈ ಒಂದು ಕೆಲಸವನ್ನ ಮಾಡಬೇಕಾಗಿರುವಂಥದ್ದು ಅವಶ್ಯಕವಾಗಿದೆ ಅಂತ? ಛಾಯಾಗ್ರಹಣಕ್ಕೆ ಅವಶ್ಯಕವಾಗಿ ಗುರು ಬೇಕಾಗ್ತದೆ, ಗುರು ಖಂಡಿತ ಬೇಕು. ಯಾಕಂತ ಹೇಳಿದ್ರೆ ನಾವು ಪ್ರಾರಂಭದಲ್ಲಿ ಫೋಟೋಗ್ರಫಿ ಪ್ರಾರಂಭಿಸುವಾಗ ಯಾವುದೇ ವಿಚಾರಗಳು ನಮಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ.
ಅಂದರೆ ಎಲ್ಲ ಈಗ ಒಬ್ಬ ಇಂಜಿನಿಯರ್ ಆಗಬೇಕಾದ್ರೆ ಅವ ಕಾಲೇಜಿಗೆ ಹೋಗಿ ಎಷ್ಟು ಕಲ್ತರು ಪ್ರಾಕ್ಟಿಕಲ್ ಆಗಿ ಅವನಿಗೆ ಏನು ಮಾಡಬೇಕು ಎನ್ನುವುದನ್ನು ನಿಮಗೆ ಕಾಲೇಜಲ್ಲಿ ಅಥವಾ ಯಾವುದೇ ಪುಸ್ತಕ ಕಲಿಸೋದಿಲ್ಲ. ಅದಕ್ಕೆ ಎಷ್ಟು ಸಿಮೆಂಟ್ ಹಾಕಬೇಕು, ಎಷ್ಟು ಜಲ್ಲಿ ಹಾಕಬೇಕು, ಎಷ್ಟು ಹೊಯ್ಗೆ ಹಾಕಬೇಕು ಎನ್ನುವುದನ್ನು ಅವ ಪುಸ್ತಕದಲ್ಲಿ ಕಲ್ತ್ರೆ ಅದು ಪ್ರಾಕ್ಟಿಕಲ್ ಆಗಿ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವನ ಸೀನಿಯರ್ ಹೇಳ್ತಾರೆ ಇಷ್ಟಿಷ್ಟು ಹಾಕಿದರೆ ಒಂದು ಕಟ್ಟಡ ಭದ್ರವಾಗಿ ಆಗ್ತದೆ ಅನ್ನುವಂಥ. ಹಾಗೆ ಒಬ್ಬ ಛಾಯಾಗ್ರಾಹಕನಿಗೆ ಯಾವ ರೀತಿ ಅಂದರೆ ಛಾಯಾಗ್ರಹಣಕ್ಕೂ ಕೂಡ ಒಂದು ಅದರದ್ದೇ ಆದ ಒಂದು ಮಾನದಂಡ ಇದೆ. ಒಂದು ಕಂಪೋಸಿಷನ್ ಬೇಕಾದರೆ ಎಷ್ಟು ಇರಬೇಕು, ಆ ಸಬ್ಜೆಕ್ಟನ್ನು ಯಾವ ರೀತಿಯಲ್ಲಿ ಇಡಬೇಕು, ಮತ್ತು ಲೈಟಿಂಗಲ್ಲಿ ಯಾವ ರೀತಿಯ ಲೈಟಿಂಗ್ ಹೇಗೆ ಕೊಡ್ತದೆ. ಈಗ ಒಂದು ಮದುಮಗಳದ್ದು ಫೋಟೋ ತೆಗೆಯುವಾಗ ಕೆಳಗಿನಿಂದ ಲೈಟ್ ಹಾಕಿ ಕೊಟ್ಟರೆ ಅದು ಯಾವುದೋ ಒಂದು ಪ್ರೇತದ್ದು ಹೊರರ್ ಲೈಟ್ ಹಾಕಿದ್ದು ಅದು ಭೂತದ್ದು ಫೋಟೋ ತೆಗೆದಾಗೆ ಆಗ್ತದೆ. ಅಂದರೆ ಮಾಹಿತಿ ಇಲ್ಲದೆ ಒಂದು ವೇಳೆ ಅಂಥ ಛಾಯಾಗ್ರಹಣ ಆತ ಮಾಡಿದರೆ ಅದು ಅದರ ರಿಸಲ್ಟ್ ಬರುವಾಗ ಜನರಿಗೆ ಕೂಡ ಅಭಾಸ ಆಗ್ತದೆ. ಅದನ್ನು ಹೇಳುವಂಥ ಈಗ ಕೆಲವೊಂದು ಸಂದರ್ಭದಲ್ಲಿ ಈ ಪಾರ್ಟಿ ಕೂಡ ಹೇಳ್ಬೋದು ಇದು ಸರಿ ಆಗಲಿಲ್ಲ ಅಂತೇಳಿ. ಆದರೆ ಅದನ್ನು ಸರಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಹೇಳಬೇಕಾದ್ರೆ ಅದಕ್ಕೆ ಗುರು ಬೇಕು. ಆದರೆ ಈಗ ಕೆಲವೊಂದು ಯೂಟ್ಯೂಬು ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಅದನ್ನು ಸಮರ್ಪಕವಾಗಿ ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಎನ್ನುವುದರ ಬಗ್ಗೆ ಒಂದು ಗುರುವಿನ ಮೂಲಕ ನಾವು ಕಲ್ತರೆ ಅದಕ್ಕೆ ಒಂದು ಒಳ್ಳೆ ಆತನ ಛಾಯಾಗ್ರಹಣಕ್ಕೂ ಒಂದು ಒಳ್ಳೆ ಇದು ಬರ್ತದೆ. ಮತ್ತು ಆ ಛಾಯಾಗ್ರಹಣ ಒಂದು ಸರ್ತಿ ಅವರು ಹೇಳಿಕೊಟ್ಟದನ್ನು ನಾವು ಕಲ್ತುಕೊಂಡ್ರೆ ಜೀವನ ಪೂರ್ತಿಯಾಗಿ ಅಂದರೆ ಆತ ಮರಿಲಿಕ್ಕಿಲ್ಲ. ಈಗ ಕೆಲವರು ಸ್ಪೂನ್ ಫೀಡಿಂಗ್ ಅಂತೇಳಿ ಮಾಡಿಕೊಡ್ತಾರೆ. ರಾಘು ಅವರ ಗುರುಗಳನ್ನು ನೆನಪು ಮಾಡಿಕೊಂಡ್ರು. ಅವರು ನನಗೂ ಗುರುಗಳೇ, ನಾನು ಅವರನ್ನೇ ಹೆಚ್ಚಾಗಿ ಗುರುಗಳಾಗಿ ನಂಬಿದ್ದೇನೆ. ನನಗೆ ಹಲವಾರು ಬಾರಿ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಯಾವತ್ತೂ ಸ್ಪೂನ್ ಫೀಡಿಂಗ್ ಮಾಡೋದಿಲ್ಲ. ಅದು ಟೆಕ್ನಿಕಲ್ ಆಗಿ ಏನಿರುತ್ತೆ ಅದನ್ನು ನಾವೇ ಸ್ವತಃವಾಗಿ ಅದನ್ನು ಸರಿಪಡಿಸಬೇಕು. ಮತ್ತು ನಮ್ಮ ತಪ್ಪು ಏನುಂಟು ಅವರು ಪ್ರತಿ ಕ್ಲಾಸಿಗೆ ಅವರದ್ದು ಕರೆಯುವಾಗ ನೀವು ತೆಗೆದ ಹಳೆ ಫೋಟೋಗಳನ್ನು ತಗೊಬನ್ನಿ ಅಂತ ಹೇಳ್ತಾರೆ. ಆ ಫೋಟೋದಲ್ಲಿ ನಾವು ಏನು ತಪ್ಪು ಮಾಡಿದ್ದೇವೆ ಅದನ್ನು ಸರಿ ಮಾಡಿಸ್ತಾರೆ. ನಮ್ಮಿಂದಲೇ ನಾವು ಮಾಡಿದ ತಪ್ಪನ್ನು ನಮ್ಮಿಂದಲೇ ಸರಿ ಮಾಡಿ ತೋರಿಸ್ತಾರೆ. ಇದನ್ನು ನಾವು ಒಮ್ಮೆ ಅದಂಥದನ್ನು ಕಲ್ತಿದ್ರೆ ಮತ್ತೆ ಜೀವನದಲ್ಲಿ ಮರಿಲಿಕ್ಕಿಲ್ಲ. ಇಂಥ ತಪ್ಪನ್ನು ನಾನು ಇನ್ನು ಮುಂದೆ ಯಾವತ್ತೂ ಮಾಡಲಿಕ್ಕಿಲ್ಲ. ಹಾಗಾಗಿ ಕೆಲವೊಂದು ಛಾಯಾಗ್ರಾಹಕರು ಇದ್ದಾರೆ. ಹೀಗೆ ನೀವು ಹೇಳಿದಾಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ನಲ್ಲೂ ಅಥವಾ ಕೆಲವೊಂದು ಕಲ್ತಲ್ಲಿ ಅದು ಅಷ್ಟಕ್ಕೆ ಸೀಮಿತ ಆಗಿರ್ತದೆ. ಯಾವತ್ತು ಒಂದು ಫೋಟೋಗ್ರಫಿಗೆ ಹೋಗುವಾಗ ಸ್ವಲ್ಪ ಟೆನ್ಷನ್. ನಾವು ಈಗ ಕೆಲವೊಂದು ಸರ್ತಿ ಮೊಬೈಲಲ್ಲಿ ನೋಡ್ಕೊಂಡು ಹೋಗ್ತೇವೆ, ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಹೋಗ್ತೇವೆ, ಬೇರೆ ಬೇರೆ ಛಾಯಾಗ್ರಾಹಕರ ಫೋಟೋ ಹೇಗಿರ್ತದೆ ಅನ್ನೋದನ್ನು ಆ ರೀತಿ ಅದು ಆ ಒಂದು ಫಂಕ್ಷನ್ಗೆ ಸೀಮಿತ ಆಗ್ತದೆ. ನಮಗೆ ತಲೆಯಲ್ಲಿ ಅದು ಹಾಸುಹೊಕ್ಕಾಗಿ ಹೋಗುದಿಲ್ಲ. ಯೂಟ್ಯೂಬ್ ನೋಡ್ತೇವಲ್ಲ ನಾವು, ಅದನ್ನ ನೋಡಿ ಕಲಿತೇವೆ, ಸರಿ ಅದರಲ್ಲಿ ಮಾಡಿ ತಪ್ಪು ಮಾಡ್ತೇವೆ, ಅದನ್ನ ಸರಿ ಮಾಡ್ಲಿಕ್ಕೆ ಒಬ್ಬ ಗುರು ಬೇಕು ಖಂಡಿತ. ಅದು ಮತ್ತೆ ಆ ತಪ್ಪು ಕಂಟಿನ್ಯೂ ಆಗಿ ಹೋಗ್ತದೆ, ಅದು ಸರಿಯಾಗಿದಲ್ಲ. ಹಾಗಾಗಿ ಒಂದು ಗುರುವಿನಿಂದ ನಾವು ಆ ಒಂದು ಛಾಯಾಗ್ರಹಣದ ಬಗ್ಗೆ ನಾವು ಕಲ್ತುಕೊಂಡ್ರೆ ಮತ್ತು ಗ್ರಾಹಕರನ್ನ ಸಂತೃಪ್ತಿ ಪಡಿಸಬೇಕು. ನಾವೊಂದು ಛಾಯಾಗ್ರಾಹಕರನ್ನು ಕರೆದ್ರೆ ಆ ಶಬ್ದ ಅದೊಂದು ಕಥೆಯನ್ನು ಹೇಳಬೇಕು. ಇಡೀ ಒಂದು ಆಲ್ಬಮ್ ಮಾಡಿಕೊಟ್ರೆ ಅದು ಒಂದು ಕಥೆಯನ್ನು ಹೇಳಬೇಕು. ಛಾಯಾಗ್ರಹಣ ಇಡೀ ಆಲ್ಬಮ್ ಒಂದು ಅವರ ಫ್ಯಾಮಿಲಿ ಇರ್ಬೋದು ಅಥವಾ ಆ ಒಂದು ಕಾರ್ಯಕ್ರಮದ ಬಗ್ಗೆ ಇಡೀ ಕಥೆಯನ್ನು ಆ ಆಲ್ಬಮ್ ಹೇಳಬೇಕು. ಈಗ ಕೆಲವೊಂದು ಸಮಾರಂಭಗಳಲ್ಲಿ ನಾವು ನೋಡ್ತೇವೆ ಛಾಯಾಗ್ರಾಹಕರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಅಥವಾ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ನಿಜವಾಗಿ ಇದು ತಪ್ಪು. ಯಾಕಂತ ಹೇಳಿದ್ರೆ ಇಡೀ ಅವರ ಸಮಾರಂಭವನ್ನ ಸ್ಮರಣೀಯವಾಗಿ ಇಟ್ಕೊಳ್ಳುವಂಥದ್ದು ವಿಡಿಯೋ ಮತ್ತು ಫೋಟೋಗ್ರಫಿ. ಇದು ಇಡೀ ಅವರು ಸಮಾರಂಭವನ್ನು ಮಾಡ್ತಾರ ಅದರ ಸ್ಮರಣೆ. ಅವರು ಕೋಟ್ಯಾಂತರ ಖರ್ಚು ಮಾಡ್ಬೋದು, ಆದರೆ ಆ ಒಂದು ಸಮಾರಂಭ ಅವರಿಗೆ, ಅವರ ಮಕ್ಕಳಿಗೆ, ಅವರ ಮರಿಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇದೊಂದು ಸ್ಮರಣೀಯವಾಗಿ ಇರಬೇಕಾದ್ರೆ ಅದೊಂದು ಆಲ್ಬಮ್ ಛಾಯಾಗ್ರಹಣವನ್ನು ಮಾಡಿದರೆ ಅಥವಾ ಒಂದು ವಿಡಿಯೋಗ್ರಫಿ ಇರ್ಬೋದು, ಅದು ಸ್ಮರಣೀಯವಾಗಿ ಇರ್ತದೆ. ಹಾಗಾಗಿ ಗೊತ್ತಿರೋದಿಲ್ಲ ಇವರೊಂದು ಕೆಲವೊಂದು ಸಂದರ್ಭದಲ್ಲಿ ಇದಕ್ಕೆ ಮತ್ತೆ ತೆಗೆಯುವಂತ ಒಂದು ಮಾತು ಬರ್ತದೆ. ಆ ಒಂದು ಮೂವ್ಮೆಂಟ್ ತಪ್ಪಿ ಹೋದ್ರೆ ಮತ್ತೆ ಏನ್ ತೆಗೆಯುವಂಥದ್ದು. ಈಗ ತಾಳಿ ಕಟ್ಟುವ ಒಂದು ಕಾರ್ಯಕ್ರಮ ನಡೀತಾ ಇದ್ರೆ ಇದು ಫೋಟೋಗ್ರಫಿ ಮತ್ತೆ ಮಾಡುವ ತಾಳಿ ಕಟ್ಟುವುದು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದು, ಖಂಡಿತ ಒಪ್ಕೊಳ್ತೇನೆ ನಾನು. ತಾಳಿ ಕಟ್ಟುವಂಥದ್ದು ಇಂಪಾರ್ಟೆಂಟೇ, ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಆ ಒಂದು ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡುವಂತ ಛಾಯಾಗ್ರಾಹಕ. ಅದನ್ನು ಕೂಡ ನಾವು ಮನವರಿಕೆ ಮಾಡಿಕೊಂಡ್ರೆ ಆ ಸಂದರ್ಭದಲ್ಲಿ ನಿಜವಾಗಿ ಅವ್ರದ್ದು ತಪ್ಪಲ್ಲ. ಅವರಿಗೆ ಅವರ ಒಂದು ಕಾರ್ಯಕ್ರಮವನ್ನ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು
ಮಾಡಿಕೊಂಡು ಹೋಗುವಂತ ಒಂದು ಅವರ ಇಚ್ಛೆ ಇರ್ತದೆ. ಅಂತ ಸಂದರ್ಭದಲ್ಲಿ ಮತ್ತೆ ಕೆಲವರಿಗೆ ಆ ಟೈಮು ಅದು ಕೂಡ ಒಂದು ಇರ್ತದೆ. ಒಳ್ಳೆಯ ಟೈಮ್ ಅಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದು ಇರ್ತದೆ. ಆದರೆ ಅಂಥ ಟೈಮ್ನಲ್ಲಿಯೂ ಕೂಡ ಅಂಥ ಕಾರ್ಯಕ್ರಮದ ಸ್ಮರಣೀಯವಾಗಿ ಅದು ಕೂಡ ಇರಬೇಕು ಅನ್ನುವಂಥದ್ದು. ಅಂದರೆ ಆ ಟೈಮ್ ಬಿಟ್ಟು ಇನ್ನೊಂದು ಸರ್ತಿ 2ನೇ ಸರ್ತಿ ತಾಳಿ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಯಾಮರಕ್ಕಾಗಿ ತಾಳಿ ಕಟ್ಟುವಂಥದ್ದು ಮತ್ತೆ ಅದು ರಿಯಲ್ ಆಗಿ ಅದೇ ಮೂಮೆಂಟಲ್ಲಿ ಆಗುವಂಥದ್ದು ಛಾಯಾಗ್ರಹಣಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಅದೇ ಸಂದರ್ಭದಲ್ಲಿ ಛಾಯಾಗ್ರಹಣ ಆದರೆ ಮಾತ್ರ ಅಂತ ಒಂದು ಕ್ಯಾಪ್ಚರ್ ಸ್ಮರಣೀಯವಾಗಿರ್ತದೆ. ಅದನ್ನು ಕೂಡ ಜನರು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರ. ಸ್ಪಂದಿಸಬೇಕು, ಹೊಂದಾಣಿಕೆ ಹೋಗಬೇಕಾಗಿರುವಂಥದ್ದು. ಈ ಕುರಿತಾಗಿ ಇನ್ನಷ್ಟು ಕೂಡ ಮಾತನಾಡೋಣ ಒಂದು ವಿರಾಮದ ಬಳಿಕ. ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಛಾಯಾಗ್ರಾಹಕರ ಒಂದು ವಿಶ್ವ ದಿನಾಚರಣೆ ಇವತ್ತು. ಸಂಬಂಧಪಟ್ಟ ಹಾಗೆ ಛಾಯಾಗ್ರಾಹಕರ ಒಂದು ವಲಯದಲ್ಲೂ ಕೂಡ ಸಾಕಷ್ಟು ಬೇಡಿಕೆಗಳಿದೆ. ಸರ್ಕಾರ ಇದನ್ನು ಈಡೇರಿಸಬೇಕು ಅನ್ನುವಂಥ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಚಿಕ್ಕದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ವಿಶ್ವ ಛಾಯಾಗ್ರಹಣ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ಛಾಯಾಗ್ರಾಹಕರ ಒಂದು ಬದುಕಿನ ಹಾದಿಯಾಗಿರ್ಬೋದು ಅಥವಾ ಅನುಭವಿಸುವಂಥ ಕಷ್ಟಗಳು, ಬರುವಂಥ ತೊಡಕುಗಳು, ಈ ಕುರಿತಾಗಿ ನಮ್ಮ ಅತಿಥಿಗಳು ತಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ತಾ ಇದ್ರು. ಬಹುತೇಕ ಎಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಈಗ ತಮ್ಮ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ, ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಯುವಕರು ಯಾವ ರೀತಿ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಜೀವನವನ್ನು ಕಲ್ಪಿಸಿಕೊಳ್ಬಹುದು ಅಥವಾ ರೂಪಿಸಿಕೊಳ್ಬಹುದು, ಈ ಕುರಿತಾಗಿ ಕೂಡ ನಾವು ಚರ್ಚೆಯನ್ನು ಮಾಡಬೇಕು. ಇದರ ಸರ್ಕಾರ ಕೂಡ ಯಾವ ರೀತಿ ಬೆಂಬಲಿಸಬೇಕು, ಯಾವ ರೀತಿ ಸ್ಪಂದನೆಯನ್ನು ಕೊಡಬೇಕು, ಇದು ಕೂಡ ಪ್ರಮುಖವಾಗಿರುವಂಥ ವಿಚಾರ. ಈ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸೋಣ. ಪ್ರಮೋದ್ ಅವರೇ, ನಿಮ್ಮ ಒಂದು ಸಂಘಟನೆ ಏನಿದೆ, ಅಸೋಸಿಯೇಷನ್ ಏನಿದೆ, ಸೊ ಛಾಯಾಗ್ರಾಹಕರಿಗಾಗಿ ಒಂದು ಹುಟ್ಟಿರುವಂತಹ ಒಂದು ಸಂಘಟನೆ ಅಂತ ಹೇಳ್ಬೋದು. ಸೊ ಸಂಬಂಧಪಟ್ಟ ಹಾಗೆ ನಿಮ್ಮ ಸಂಘಟನೆಯ ಮೂಲಕ ಛಾಯಾಗ್ರಾಹಕರಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನೆಲ್ಲ ಹಾಕಿಕೊಂಡಿದ್ದೀರಾ ಅಂತ? ಖಂಡಿತ. ಏನಂತ ಹೇಳಿದ್ರೆ, ಈಗಾಗಲೇ ಛಾಯಾಗ್ರಾಹಕರಿಗೆ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಅಂದರೆ ಹಿರಿಯ ಛಾಯಾಗ್ರಾಹಕರನ್ನು ತಂದು ಅವರಿಂದ ಮಾಹಿತಿ ಕೊಡುವಂಥ ಕೆಲಸ ನಮ್ಮ ಏನು ಸಂಸ್ಥೆಯಿಂದ ಆಗ್ತಾ ಇದೆ. ಮತ್ತು ಮುಖ್ಯವಾಗಿ ಛಾಯಾಗ್ರಾಹಕರ ಒಂದು ನೋವಿನಲ್ಲಿ ಸ್ಪಂದಿಸುವಂಥ ಕೆಲಸ ನಮ್ಮ SKP ಮಾಡ್ತಾ ಇದೆ. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ಸದಸ್ಯರ ಒಂದು ಮುಖ್ಯ ಅವರ ಒಂದು ಪ್ರತಿಯೊಂದು ಏನು ಅವರ ಬೇಡಿಕೆಗಳು ಇರ್ತದೆ ಅದನ್ನು ಈಡೇರಿಸುವಂಥ ಕೆಲಸ ನಮ್ಮಿಂದ ಆಗ್ತದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಒಂದು ಸಮಾರಂಭದಲ್ಲಿ ಛಾಯಾಗ್ರಾಹಕ ಎಷ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಪುರೋಹಿತರು ಇರ್ಬೋದು, ಇನ್ನಿತರ ಏನು ಸಮಾರಂಭದಲ್ಲಿರುವಂತಹ ವ್ಯಕ್ತಿಗಳಿಂದ ನಮ್ಮ ಛಾಯಾಗ್ರಾಹಕರು ಕೂಡ ಒಂದು ಮುಖ್ಯವಾದ ಒಂದು ಅಂಗವಾಗಿ ಅಲ್ಲಿರ್ಬೇಕಾಗತ್ತೆ. ಅಂದ್ರೆ ಅವರನ್ನು ಕೂಡ ಆ ಒಂದು ಸಮಾರಂಭದಲ್ಲಿ ಗುರುತಿಸುವಂತ ಕೆಲಸ ಆಗಬೇಕು. ಮತ್ತೆ ಮುಖ್ಯವಾಗಿ ನಾನು ಈಗಾಗಲೇ ಖ್ಯಾತ 2 ಛಾಯಾಗ್ರಾಹಕರನ್ನು ನಾನು ಈಗಾಗಲೇ ಇವರ ಒಟ್ಟಿಗೆ ಇದ್ದೇನೆ. ಅವರಿಗೆ ಅಂತ ಹೇಳಿದ್ರೆ, ಅವರು ಮಾಡಿದ ಕೆಲಸಕ್ಕೆ ನಮ್ಮ ಏನು ಸರ್ಕಾರ ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಪ್ರತಿ ವರ್ಷ ನಮಗೂ ಕೂಡ ಒಂದು ಕೊಡಬೇಕು. ಈ ಬಗ್ಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಬೇಡಿಕೆಯನ್ನು ಕೊಟ್ಟಿದ್ವಿ. ನಮ್ಮ ಛಾಯಾಗ್ರಾಹಕರು ನಮ್ಮ ಊರು ಬಿಟ್ಟು ಹೊರಗಡೆ ಹೋಗಿ ಸಾಕಷ್ಟು ಛಾಯಾಗ್ರಹಣದಲ್ಲಿ ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅವರು ಫೋಟೋಗ್ರಾಫಿಗೆ ಹೋಗ್ತಾರೆ. ಅವರ ಒಂದು ಏನು ಅವರು ತಂದಂತಹ ಫೋಟೋಗಳು ಇಲ್ಲಿ ಅನೇಕ ಒಂದು ಪ್ರೈಸ್ಗಳು ಸಿಗ್ತದೆ, ಅಂದ್ರೆ ಅವರಿಗೆ ಬಹುಮಾನಗಳು ಸಿಗ್ತದೆ. ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನಮಗೆ ಖಂಡಿತವಾಗಿ ನಮ್ಗೆ ನೀಡಬೇಕು. ಈ ಬಗ್ಗೆ ಈಗಾಗಲೇ ನಾವು ಏನು ಮನವಿಯನ್ನು ನೀಡುವಂತ ಕೆಲಸ ಎಲ್ಲ ಕಡೆ ಆಗಿದೆ. ಮುಖ್ಯವಾಗಿ ಛಾಯಾಗ್ರಾಹಕರ ಒಂದು ಏಳಿಗೆಗೋಸ್ಕರ ನಮ್ಮ ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ಏನಿದೆ, ಅವಿಭಾಜ್ಯತೆ ದಕ್ಷಿಣ ಕನ್ನಡದಲ್ಲಿ ಎರಡು ಮಂಗಳೂರು ಮತ್ತೆ ಉಡುಪಿಯ ಎಲ್ಲ ಛಾಯಾಗ್ರಾಹಕರ ಒಂದು ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಆಗಿ ಛಾಯಾಗ್ರಾಹಕರು ಅನುಭವಿಸ್ತಾ ಇರುವಂತಹ ಕೆಲವು ಸಮಸ್ಯೆಗಳೇನು, ಪ್ರಮುಖ ಸಮಸ್ಯೆಗಳು ಅನ್ನುವಂಥದ್ದು? ಈಗಾಗಲೇ ನಾನು ಹೇಳಿದೆ, ಅಂದ್ರೆ ಭದ್ರತೆ ಇಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಛಾಯಾಗ್ರಾಹಕನಿಗೆ ಭದ್ರತೆ ಇಲ್ಲ. ಈಗಾಗಲೇ ನಮ್ಮ ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ಏನು ಸಂಸ್ಥೆ ಇದೆ, ಅದರಲ್ಲಿ ನಾವು ಈಗಾಗಲೇ ನಮ್ಮ ಒಂದು ಕೆಲವೊಂದು ಅವರಿಗೆ ಬೇಕಾಗುವಂತ ಏನು ತೊಂದರೆ ಆದಾಗ ಅವರಿಗೆ ಹಣ ನೀಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಾನು ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದೇನೆ, ಸರ್ಕಾರದ ಮಟ್ಟದಲ್ಲಿ ಸಿಗುವಂತ ಅನೇಕ ಸರ್ಕಾರಗಳು ಬಂದು ಹೋಯಿತು. ಈಗಾಗಲೇ ನಾನು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ, ನಮ್ಮ ಒಬ್ಬ ಛಾಯಾಗ್ರಾಹಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಛಾಯಾಗ್ರಾಹಕರಾಗಿದ್ದುಕೊಂಡು ರಾಜ್ಯ ಸರ್ಕಾರದ ಒಂದು ಮುಖಂಡ ನಾಯಕರಾಗಿ ಅವರು ಬೆಳೆದವರು.
ಅವರ ಹತ್ರ ಕೂಡ ಸಾಕಷ್ಟು ಬಾರಿ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ. ನಾವು ಈಗ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಛಾಯಾಗ್ರಾಹಕರಿಗೆ ಬೇಕಾಗುವಂತಹ ಕೆಲವೊಂದು ಬೇಡಿಕೆಗಳು ಈಡೇರಿಲ್ಲ. ಇಂತಹ ದಿನಗಳಲ್ಲಿ ನಾವು ಅದನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳುವಂಥ ಕೆಲಸ ನಮ್ಮಿಂದ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಏನು ಛಾಯಾಗ್ರಾಹಕರಿಗೆ ನಾನು ಈಗಾಗಲೇ ಹೇಳಿದೆ, ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಮುಖ್ಯವಾಗಿ ಭದ್ರತೆಯನ್ನು ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ. ಓಕೆ, ಎಸ್, ಫೋಕಸ್ ರಘು ಅವರೇ, ನೀವು ಕೂಡ ಸಾಕಷ್ಟು ಪ್ರದೇಶಗಳಿಗೆ ಅಥವಾ ಟ್ರಾವೆಲ್ ಫೋಟೋಗ್ರಫಿಯಲ್ಲಿ ಸಾಕಷ್ಟು ಒಂದು ಹೆಸರನ್ನು ಮಾಡಿದಿರಿ, ಸಾಕಷ್ಟು ಊರುಗಳನ್ನು ಸುತ್ತಿದ್ದೀರಿ, ಅಲ್ಲಿ ಹೋಗಿ ತಮ್ಮ ಒಂದು ಕಲೆ ಏನಿದೆ ಅದನ್ನು ಕೂಡ ಪ್ರದರ್ಶನ ಮಾಡಿದ್ದೀರಾ, ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದ್ದೀರಾ. ಸೊ ನಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದಾಗ ಅಥವಾ ಕೆಲವು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೇಳ್ಬೋದು ಅಥವಾ ಟ್ರಾವೆಲ್ ಫೋಟೋಗ್ರಫಿ, ಇದರಲ್ಲೂ ಕೂಡ ಸಾಕಷ್ಟು ಒಂದು ಅಧ್ಯಯನವನ್ನು ಕೂಡ ನೀವು ಮಾಡಿದ್ದೀರಾ. ಸೊ ಈ ಕುರಿತಾಗಿ ತಮ್ಮ ಅನುಭವವನ್ನು ಹಂಚ್ಕೊಳ್ಬೋದಾ? ನನಗೆ ಟ್ರಾವೆಲ್ ಫೋಟೋಗ್ರಫಿ ನನ್ನ ಹಾಬಿ. ಈಶ್ವರ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನ್ನ ಏಜಿನವನು ಇಡೀ ಜಾಸ್ತಿ ಸುತ್ತಿದವನು ಹೇಳಿ ನಾನು ಫಸ್ಟ್ ಟೈಮ್ ನೋಡಿದ್ದು ಮಾರೆ, ತುಂಬ ಸುತ್ತಿದ್ದೀಯ ನಿನ್ನ ಕಡಿಮೆ ವಯಸ್ಸಿನಲ್ಲಿ ಅಂತ ಹೇಳ್ತಿದ್ರು ಅವರು. ಸೊ ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುತ್ತಾಡಿದ್ದೇನೆ, ಭಾರತದ ಎಲ್ಲ ರಾಜ್ಯಗಳಿಗೆ ಸಹ ಸುತ್ತಾಡಿದ್ದೇನೆ. ಸೊ ಹಿಮಾಲಯದಲ್ಲೆಲ್ಲ ಫೋಟೋ ಮಾಡುವಾಗ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಈಗ ಲಾಸ್ಟ್ ಟೈಮ್ ನೂಬ್ರಾ ವ್ಯಾಲಿಯಲ್ಲಿ ನಾನು ಮಿಲ್ಕಿ ವೇ ಫೋಟೋಗ್ರಫಿ ಮಾಡಲಿಕ್ಕಿತ್ತು. ವಿಪರೀತ ಚಳಿ ಬೇರೆ, ಒಂದು ಗಂಟೆ ರಾತ್ರಿ, ತುಂಬ ಗಾಳಿ. ಸೊ ಅಲ್ಲಿ ಕೈಯಲ್ಲಿ ಗ್ಲೌಸ್ ಇಲ್ಲದೆ ಟ್ರೈಪಾಡ್ ಹಿಡಿಯೋಕ್ಕೆ ಸಾಗುದಿಲ್ಲ, ಕ್ಯಾಮರಾ ಹಿಡಿಯೋಕ್ಕೆ ಸಾಗುದಿಲ್ಲ. ಆ ಸಂದರ್ಭದಲ್ಲಿ ಫೋಟೋಗ್ರಫಿ ಮಾಡಲೇಬೇಕು ಅಂತ ಚಾಲೆಂಜ್ ಮಾಡಿ ಹೋದರೆ ಕೆಲವೊಂದು ಸಂದರ್ಭದಲ್ಲಿ ಹೊರಗೆ ಬರಲಿಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚಳಿ ಇರ್ತದೆ. ಬಟ್ ಏನು ನಾವು ಎನ್ಕೊಂಡಿದ್ದೇವೆ ಅದು ಮತ್ತೆ ವಾಪಸ್ ಬಂದ ನಮಗೆ ಸಿಗುದಿಲ್ಲ, ಹೋಗುದೇ ಫೋಟೋಗ್ರಫಿಗಲ್ಲ. ಸೊ ಎಷ್ಟೇ ಚಳಿ ಇರಲಿ, ಬೇಕಾದ್ರೆ ಈಗ ರಾಜಸ್ಥಾನಕ್ಕೆ ಹೋಗಿದ್ದೇನೆ, ಅಲ್ಲಿ ವಿಪರೀತ ಸೆಕೆ, ಅಲ್ಲಿ ಕೂಡ ತುಂಬಾ ಟಫ್ ಇತ್ತು ಫೋಟೋಗ್ರಫಿ ಮಾಡೋದು. ಅದನ್ನು ಕೂಡ ಮಾಡಿದ್ದೇವೆ. ಅಂದ್ರೆ ಯಾವ ರೀತಿಯ ಒಂದು ವಿಭಿನ್ನತೆ ನಿಮಗೆ ಅಲ್ಲಿ ಕಾಣಿಸ್ತು ನಮ್ಮ ಊರಿಂದ ಅಲ್ಲಿಗೆ ಹೋದಾಗ ಅಂತ? ಏನು ಹೊಸತನ್ನ ಕಂಡ್ಕೊಂಡ್ರಿ ನೀವು ಅಂತ ಅಲ್ಲಿದ್ದು? ಪ್ರಥಮವಾಗಿ ಪರಿಸರ. ಈಗ ಲಡಾಖ್ ಎಲ್ಲ ಹೋದೆ, ನೇಚರ್ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಅಲ್ಲಿದ್ದು ಫುಡ್ ಇರ್ಬೋದು, ಅಲ್ಲಿದ್ದು ಕಲ್ಚರ್ ಇರ್ಬೋದು, ಬೇರೆ ಬೇರೆ ರೀತಿಯ ಅವ್ರದ್ದು ಪೋರ್ಟ್ರೇಟ್ಸ್ ನೋಡ್ಲಿಕ್ಕೆ ಸಿಗ್ತದೆ, ಜನರನ್ನು ಮಾತಾಡ್ಲಿಕ್ಕೆ ಸಿಗ್ತಾರೆ. ಒಂದ್ಸಲ ನಾನು ಲಡಾಖಿಗೆ ಹೋದಾಗ ಅಲ್ಲಿ ಫ್ಲಡ್ ಬಂದು ಸಿಕ್ಕಾಕೊಂಡಿದ್ದೆ. ಒಂದು ವಾರ ನಾನು ಮಿಸ್ ಆಗಿದ್ದೆ, ಪೇಪರಲ್ಲಿ ಎಲ್ಲ ಬಂದಿತ್ತು ನಮ್ಮದು ಇದು. ಆ ಮನೆಯಲ್ಲೆಲ್ಲ ಸ್ವಲ್ಪ ಹೆದರ್ಕೊಂಡಿದ್ರು ಆ ಟೈಮಲ್ಲಿ. ಸೊ ಮತ್ತೆ ಹೇಗೂ ಬಂದೆ ವಾಪಸ್. ಸೊ ಎಲ್ಲೋ ಒಂದು ಕಡೆ ಒಬ್ಬ ಛಾಯಾಗ್ರಾಹಕ ಅಥವಾ ದಿನಕ್ಕೆ ಹೊಸ ಹೊಸ ಉಪಕರಣಗಳು ಕೂಡ ಬರ್ತಾ ಇದೆ, ಕ್ಯಾಮರಾಗಳು ಬರ್ತಾ ಇದೆ, ಕೈಗೆಟುಕುವಂಥ ಬೆಲೆಗೂ ಕೂಡ ಸಿಗ್ತಾ ಇದೆ, ಆಧುನಿಕ ತಂತ್ರಜ್ಞಾನ ಅನ್ನುವಂಥದ್ದು ಕೂಡ ಅದರಲ್ಲಿ ಅಳವಡಿಕೆ ಆಗಿದೆ. ಆದರೆ ನಿಮ್ಮ ಪ್ರಕಾರ ಕ್ಯಾಮ್ರಾ ಮುಖ್ಯನಾ ಅಥವಾ ಆಧುನಿಕ ಕ್ಯಾಮರಾ ಅನ್ನುವಂಥದ್ದು ಮುಖ್ಯನಾ ಅಥವಾ ಅದರ ಹಿಂದೆ ನಿಂತು ಒಂದು ಉತ್ತಮವಾದ ಚಂದವಾದ ಫೋಟೋವನ್ನು ತೆಗೆಯುವಂಥ ಒಬ್ಬ ಛಾಯಾಗ್ರಾಹಕ ಇಂಪಾರ್ಟೆಂಟ್ ಅಂತ? ಕ್ಯಾಮರಾಗಿಂತ ಛಾಯಾಗ್ರಾಹಕನೇ ಇಂಪಾರ್ಟೆಂಟ್. ಯಾಕಂದ್ರೆ ಅವನು ಯಾವ ರೀತಿ ವಿಜುವಲ್ ಮಾಡ್ತಾನೆ. ಈವನ್ ಮೊಬೈಲಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಫೋಟೋಗ್ರಫಿ ಮಾಡುವವರು ಇದ್ದಾರೆ, ಒಳ್ಳೆ ಕ್ಯಾಮರಾ ಇಟ್ಕೊಂಡು ಕೆಟ್ಟ ಫೋಟೋ ತೆಗೆಯುವವರು ಇದ್ದಾರೆ. ಸೊ ಫೋಟೋಗ್ರಫಿಯಲ್ಲಿ ವಿಷನ್, ಅವನೇನು ನೋಡ್ತಾನೆ, ಅವನ ದೃಷ್ಟಿಕೋನ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಫೋಟೋಗ್ರಫಿಯಲ್ಲಿ ಕೆಲ ರೂಲ್ಸ್ ಇದೆ, ಅದನ್ನು ಅಪ್ಲೈ ಮಾಡಿದ್ರೆ ಇನ್ನಷ್ಟು ಕಲಾತ್ಮಕವಾಗಿ ಮೂಡಿ ಬರ್ತದೆ ಚಿತ್ರ. ಎಸ್, ಓಕೆ, ಎಸ್. ದಿವಾಕರ್ ಅವರೇ, ಈಗ ಛಾಯಾಗ್ರಾಹಕರು ಅನ್ನುವಂಥವರು ಕೇವಲ ತಮ್ಮ ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು ಅಥವಾ ವೃತ್ತಿಪರರಾಗಿಲ್ಲ, ಸೊ ಸಾಮಾಜಿಕ ಕೆಲಸದಲ್ಲೂ ಕೂಡ ತೊಡಗಿಸಿಕೊಳ್ತಾ ಇದ್ದಾರೆ. ಈಗ ಪತ್ರಿಕೋದ್ಯಮ ಆಗಿರ್ಬೋದು, ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನು ಬಿಂಬಿಸುವಂಥ ವಿಚಾರದಲ್ಲಾಗಿರ್ಬೋದು ಅಥವಾ ಒಂದು ಜನರ ಸಮಸ್ಯೆ ಆಗಿರ್ಬೋದು, ಗ್ರಾಮದ ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ಕೇವಲ ಒಂದು ಚಿತ್ರದ ಮೂಲಕ ಒಂದು ಬಿಂಬಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿರುವಂಥದ್ದು ಅಗತ್ಯವಾಗಿದೆ. ಸೊ ಎಲ್ಲೋ ಒಂದು ಕಡೆ ಛಾಯಾಗ್ರಾಹಕರ ಬದುಕು ಅನ್ನುವಂಥದ್ದು ಕೂಡ ಒಂದು ರೀತಿ ಹೋರಾಟದ ಬದುಕೇ ಆಗಿರುತ್ತೆ, ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಛಾಯಾಗ್ರಾಹಕರು ಕೂಡ ಮಾಧ್ಯಮದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ, ಈ ಕುರಿತಾಗಿ ಹೇಳ್ತೀರಾ? ನಾನು ಆಗಲೇ ಹೇಳಿದ್ದೇನೆ, ಈ ಪತ್ರಿಕಾ ರಂಗಕ್ಕೂ ಛಾಯಾಗ್ರಹಣಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾವುದೇ ಒಂದು ಸುದ್ದಿಯನ್ನು ಪ್ರಕಟಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಾದಂಥ ಒಂದು ಛಾಯಾಚಿತ್ರ ಬೇಕೆ. ನಾನು ಹಿಂದೆ ಒಂದು ಸರ್ತಿ ನೋಡಿದ್ದೆ, ಭಾರತ್ ಬಂದ್ ಆಗುವಾಗ ಮಂಗಳೂರಿನ ಛಾಯಾಗ್ರಾಹಕರು ಅವರು ಆ ಪತ್ರಿಕೆಯಲ್ಲಿ ಭಾರತ್ ಬಂದ್ ಅಂತೇಳಿತ್ತು, ಮಂಗಳೂರು ಬಂದ್ ಅಂತೇಳಿತ್ತು. ಇಡೀ ಪತ್ರಿಕೆಯ ಕಾಲು ಪೇಜಿನಲ್ಲಿ ಒಂದು ಶಾಪಿಗೆ ದೊಡ್ಡ ಬೀಗ ಹಾಕಿದ ಒಂದು ಫೋಟೋ, ಬೇರೆ ಏನಿಲ್ಲ, ಇಡೀ ಅಂಗಡಿಯಲ್ಲಿ ಒಂದು ದೊಡ್ಡ ಬೀಗ. ಆ ಒಂದು ಫೋಟೋ ಈ ಮೇಲಿನ ಹೆಡ್ಡಿಂಗು ಬೇಕಾಗಿಲ್ಲ, ಒಳಗಿನ ವಿಷಯಗಳು ಬೇಕಾಗಿರ್ಲಿಲ್ಲ,
ಇಡೀ ಫೋಟೋ ಒಂದು ವಿಷಯವನ್ನು ಹೇಳ್ತದೆ. ನಿನ್ನೆ ಭಾರತ್ ಬಂದ್ ಆಗಿದೆ, ಮಂಗಳೂರಿನಲ್ಲೂ ಬಂದ್ ಆಗಿದೆ, ಜನಜೀವನ ಸ್ಥಗಿತಗೊಂಡಿದೆ ಅಂತ ಹೇಳುವುದನ್ನ ಆ ಒಂದು ಫೋಟೋ ಹೇಳ್ತಿತ್ತು. ಅದಕ್ಕಾಗಿ ಈಗ ಹಿಂದಿನ ಹಾಗೆ ಈಗಲೂ ಹಾಗೆ ಒಂದು ಛಾಯಾಚಿತ್ರಕ್ಕೆ ಪತ್ರಿಕಾ ರಂಗ ಹೆಚ್ಚಿನ ಮಾನ್ಯತೆಯನ್ನು ಮತ್ತು ಅದಕ್ಕೆ ಅವಲಂಬಿಸಿಕೊಂಡು ಹೋಗ್ತದೆ. ಪತ್ರಕರ್ತರು ಮತ್ತು ಛಾಯಾಗ್ರಾಹಕರು ಒಂದು ರೀತಿಯಲ್ಲಿ ಅಣ್ಣ ತಮ್ಮ ಇದ್ದಾಗಂತ ಹೇಳ್ಬೋದು. ಅಂದರೆ ಅವರವರ ಹೊಂದಾಣಿಕೆಯಿಂದ ಈಗ ಕೆಲವೊಂದು ಕಡೆಯಲ್ಲಿ ಪತ್ರಿಕೆಗೆ ಛಾಯಾಗ್ರಾಹಕರು ಇಲ್ಲದೆ ಸಂದರ್ಭದಲ್ಲಿ ಹಿಂದೆ ಛಾಯಾಗ್ರಾಹಕರು ಇರಲಿಲ್ಲ, ಅಂಥ ಸಂದರ್ಭದಲ್ಲಿ ಸ್ಟುಡಿಯೋದವರು ಏನು ಛಾಯಾಚಿತ್ರವನ್ನು ತೆಗೆದ್ರು ಅಂಥದ್ರಲ್ಲೇ ಸುದ್ದಿ ಮಾಡಿದಂಥದ್ದು ತುಂಬ ಇದೆ. ಈಗಂತೂ ಹೆಚ್ಚಿನ ಪತ್ರಿಕೆಗಳು ಛಾಯಾಗ್ರಾಹಕರು ಇದ್ದಾರೆ. ಆದರೆ ಒಂದು ಪತ್ರಿಕೆಗೆ ಛಾಯಾಗ್ರಹಣ ಎಷ್ಟು ಪ್ರಾಮುಖ್ಯತೆ ಅಂತ ಹೇಳಿದರೆ ಎಲ್ಲ ಒಂದು ಸುದ್ದಿಗಳನ್ನು ಪ್ರಕಟಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟದ ಒಂದು ಫೋಟೋ ಬೇಕು ಅಂತೇಳಿ ಈಗಿನ ಇದರಲ್ಲಿ ಛಾಯಾಗ್ರಾಹಕರು ಹೆಚ್ಚಾಗಿರುವುದರಿಂದ ಅದಕ್ಕಾಗಿಯೂ ಕೂಡ ಪೈಪೋಟಿ ನಡೀತಾ ಇದೆ. ಅಂದರೆ ನಾನು ತೆಗೆದಂಥ ಫೋಟೋ ನಾಳೆ ಪತ್ರಿಕೆಯ ಮುಖಪುಟದಲ್ಲಿ ಬರಬೇಕು ಅನ್ನುವಂಥದ್ದು ಒಂದು ಪೈಪೋಟಿ ಕೂಡ ಒಳ್ಳೆಯ ವಿಚಾರ ಅದು. ಅಂದರೆ ಅಷ್ಟು ಪ್ರಾಮುಖ್ಯತೆ ಈಗ ಛಾಯಾಗ್ರಹಣಕ್ಕೆ ಬಂದಿದೆ. ಒಂದು ಸುದ್ದಿ ಪ್ರತಿಯೊಂದು ಕೇಳುವಾಗಲೂ ಹೇಳ್ತಾರೆ, ಒಂದು ಸುದ್ದಿಯನ್ನು ಇಂಥ ಒಂದು ಸುದ್ದಿ ಮಾಡಲಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಫೋಟೋ ಒಂದು ಕಳಿಸಿ ಅಂತೇಳಿ ಫಸ್ಟಿಗೆ ಹೇಳುವಂಥದ್ದು ಅದು. ಅದಕ್ಕೆ ಸಂಬಂಧಪಟ್ಟ ಫೋಟೋ ವಿಡಿಯೋ ಏನಾದರೂ ಇದೆಯಾ ಅಂತೇಳಿ ಫಸ್ಟಿಗೆ ಕೇಳ್ತಾರೆ. ಅಂದರೆ ಫೋಟೋ ವಿಡಿಯೋ ಇಲ್ಲದೆ ಇದ್ದರೆ ಆ ಸುದ್ದಿ ನಗಣ್ಯ ಅಂತೇಳಿ, ಆ ಸುದ್ದಿಗೆ ಸ್ವಾರಸ್ಯವೇ ಇಲ್ಲ, ಅದನ್ನು ಯಾರು ಗಮನಿಸುವುದು ಅಂತೇಳಿ. ಹಾಗಾಗಿ ಈ ಒಂದು ಛಾಯಾಚಿತ್ರ ಏನಿದೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಈಗ ದೊರಕಿದೆ. ಈಗಿನ ಪತ್ರಿಕಾ ಇದರಲ್ಲಿ ಕೂಡ ಜನ ಅದಕ್ಕೆ ಒಗ್ಗಿಕೊಂಡು ಹೋಗಿದ್ದಾರೆ. ಅಂದರೆ ಅದರಲ್ಲಿ ಇರುವಂಥ ವಿವಿಧ ಸ್ವಾರಸ್ಯಗಳನ್ನು ಜನ ನೋಡ್ತಾರೆ. ಈಗ ಉಡುಪಿಯ ಕೃಷ್ಣ ಮಠದಲ್ಲಿ ಆಗುವಂಥ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅಥವಾ ಶ್ರೀಕೃಷ್ಣ ಲೀಲೋತ್ಸವ ಇರ್ಬೋದು, ಅದರಲ್ಲಿ ಡಿಫರೆಂಟ್ ವೆರೈಟಿ ಫೋಟೋಗಳು ನಮಗೆ ಅಲ್ಲಿ ಸಿಗ್ತದೆ. ಜೊತೆಗೆ ಈ ಹಿಂದೆ ಅದರಲ್ಲಿ ಕೂಡ ಕಾಂಪಿಟೇಷನ್ ಕೂಡ ಅಲ್ಲಿ ಕೃಷ್ಣ ಮಠದಲ್ಲಿ ಆಯೋಜನೆ ಮಾಡಿದಾಗ ಒಂದು 100 ಛಾಯಾಗ್ರಾಹಕರು ಆ ಭಾಗದಲ್ಲಿ ಕಾಣಿಸಿಕೊಂಡಿದ್ರು. ಅಷ್ಟು ಛಾಯಾಗ್ರಹಣ ಈ ಭಾಗದಲ್ಲಿ ತೆಗೆದಂಥ ಅಷ್ಟು ಛಾಯಾಗ್ರಹಣ ಬೇರೆ ಕಡೆಯಿಂದ ಇಡೀ ಕರ್ನಾಟಕದ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ ಛಾಯಾಗ್ರಾಹಕರು ಬರ್ತಿದ್ರು. ಅಷ್ಟು ಜಿಲ್ಲೆಗಳಿಗೆ ಈ ಒಂದು ಉಡುಪಿಯ ಪ್ರಾಮುಖ್ಯತೆ ಮತ್ತು ಉಡುಪಿಯಲ್ಲಿ ಆಚರಿಸುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಮಾಹಿತಿ ಆ ಭಾಗದ ಜನರಿಗೂ ಹೋಗ್ತಾ ಇತ್ತು. ಅಲ್ಲಿಯ ಜನರ ಪ್ರತಿಯೊಬ್ಬ ಭಾವನೆಗಳು, ಆ ಹುಲಿವೇಷದ ಕುಣಿತದ ಒಂದೊಂದು ಭಾವನೆಗಳು ಮತ್ತು ಅವರು ನಡೆಯುವಂಥ ರೀತಿ, ಬೇರೆ ಬೇರೆ ವೇಷಗಳ ವೆರೈಟಿ ಮತ್ತು ಆ ಗೊಲ್ಲರು ಹೊಡೆಯುವಂಥ ಒಂದು ಮಡಿಕೆ ಹೊಡೆಯುವಂಥ ಕಾರ್ಯಕ್ರಮ, ಇದನ್ನ ಡಿಫರೆಂಟ್ ಆಗಿ ಹೇಗೆ ತೆಗಿಬೋದು ಎನ್ನುವುದರ ಬಗ್ಗೆ ಛಾಯಾಗ್ರಾಹಕರು ಅದನ್ನ ಪರಿಗಣಿಸ್ತಿದ್ರು. ಅದಕ್ಕೆ ಫೋಕಸರ್ ಆಗುವವರು ನಾನು ಹಲವಾರು ಬಾರಿ ನೋಡಿದ್ದೇನೆ. ಪ್ರತಿ ವರ್ಷ ಅವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಒಂದು ಸಲ ತೆಗೆದಂಥ ಛಾಯಾಚಿತ್ರವನ್ನು ಇನ್ನೊಂದು ಸಲ ಅವರು ತೆಗೆಯುವುದಿಲ್ಲ, ಅದನ್ನು ಹೇಗೆ ಡಿಫ್ರೆಂಟ್ ಆಗಿ ತೆಗಿಬೋದು ಎನ್ನುವಂಥರಾಗಿ. ಒಂದ್ಸರ್ತಿ ಮಡಿಕೆ ಹೊಡಿತಾರೆ, ಅಲ್ಲೇ ಅಡಿಯಲ್ಲಿ ಕ್ಯಾಮರಾ ಇಟ್ಟು ಅದಕ್ಕೊಂದು ಗ್ಲಾಸ್ ಪೀಸನ್ನು ಇಟ್ಟು ಕ್ಯಾಮರಾ ಇಟ್ಟು ಟ್ರಿಗರಲ್ಲಿ ಕ್ಲಿಕ್ ಮಾಡಿದೆ. ಅಂದರೆ ಮನುಷ್ಯನ ಯೋಚನಾ ಶಕ್ತಿಗಳು, ಅಂದರೆ ಯಾವುದಕ್ಕೂ ನಾವು ನಿಂತ ನೀರಾಗಬಾರ್ದು, ನಾವು ಅದರಲ್ಲಿ ಬದಲಾವಣೆಯನ್ನು ಮಾಡ್ತಾ ಇರಬೇಕು. ಪ್ರತಿ ಸಲ ಅವರು ಹೊಡೆಯುವುದು ಅಲ್ಲಿ ನೀರು ಬೀಳ್ತದೆ, ಕೆಳಗೆ ಬೀಳ್ತದೆ, ಅದನ್ನೆಲ್ಲ ತೆಗೆಯುವುದಕ್ಕಿಂತ ಅದನ್ನು ಡಿಫರೆಂಟ್ ಆಗಿ ಹೇಗೆ ತೋರಿಸ್ಬೋದು, ಅದು ಪತ್ರಿಕೆಯಲ್ಲಿ ಪ್ರಕಟವಾದಾಗ ಜನರು ಅದರ ಬಗ್ಗೆ ಈ ಥರ ಅಲ್ಲಿ ಆಗ್ತದೆ, ಈ ಥರ. ಅಂದರೆ ಛಾಯಾಗ್ರಹಣದ ಒಂದು ಪ್ರಾಮುಖ್ಯತೆ ಅದರಲ್ಲಿ ಕಾಣ್ತದೆ. ಒಟ್ಟು ಪತ್ರಿಕಾ ರಂಗ ಕೂಡ ಈ ಒಂದು ಛಾಯಾಗ್ರಹಣವನ್ನು ಅವಲಂಬಿಸಿಯೇ ಇದೆ. ಮತ್ತು ಅವಾಗ ನಾವು ಮಾತಾಡಿದ್ದೀವಿ ಈ ಟೂರಿಸಂ ಇಲ್ಲ, ಇದಕ್ಕೆ ಕೂಡ ಪತ್ರಕರ್ತರ ಕೊಡುಗೆ ಬಹಳ ಇದೆ. ಮೊನ್ನೆ ಇತ್ತೀಚೆಗೆ ಉಡುಪಿ ಜಿಲ್ಲೆಯದೊಂದು ಕಾಫಿ ಟೇಬಲ್ ಬುಕ್ಕನ್ನು ಪ್ರಿಂಟ್ ಮಾಡಿದ್ರು, ಅದನ್ನು ಪಬ್ಲಿಷ್ ಮಾಡಿದ್ರು. ಒಳ್ಳೆ ಅಂದರೆ ಈ ಊರಿನ ನಮ್ಮ ಊರಿನ ಒಂದು ಸೊಬಗನ್ನು, ಸೌಂದರ್ಯವನ್ನು ಇತರರಿಗೆ ಹೇಗೆ ತೋರಿಸ್ಬೋದು ಮತ್ತು ಅವರನ್ನು ಹೇಗೆ ನಾವು ನಮ್ಮ ಕಡೆಗೆ ಆಕರ್ಷಣೆ ಮಾಡ್ಬೋದು ಎನ್ನುವುದಕ್ಕೆ ಒಂದು ಛಾಯಾಗ್ರಹಣ ಬೇಕೇ. ಛಾಯಾಚಿತ್ರದಲ್ಲಿ ಅದು ಪತ್ರಿಕೆಯಲ್ಲಿ ಪ್ರಕಟವಾದಾಗ ಇಂಥ ಒಂದು ಸ್ಥಳ ಇದೆ, ಇಂಥ ಒಂದು ಬೀಚ್ ಇದೆ, ಇಂಥ ಒಂದು ದೇವಸ್ಥಾನ ಇದೆ, ಇಂತಹ ಕಾರ್ಯಕ್ರಮಗಳು ನಡೀತದೆ ಎನ್ನುವುದರ ಬಗ್ಗೆ. ಜೊತೆಗೆ ಈ ಸಮಸ್ಯೆಗಳು ಆದಾಗ, ಮೊನ್ನೆ ಉತ್ತರ ಕರ್ನಾಟಕದಲ್ಲಾದಂಥ ನೆರೆ, ಈ ಸಮಸ್ಯೆಗಳು ಕೂಡ ಅಂಥ ಒಂದು ಕಠಿಣ ಪರಿಶ್ರಮದಲ್ಲಿಯೂ ಕೂಡ ಅಲ್ಲಿಯ ಪತ್ರಿಕಾ ಛಾಯಾಗ್ರಾಹಕರಾಗಿರ್ಬೋದು ಅಥವಾ ವಿಡಿಯೋ ಜರ್ನಲಿಸ್ಟ್ ಆಗಿರ್ಬೋದು, ಅಂಥ ಕಷ್ಟ ಸಂದರ್ಭದಲ್ಲಿಯೂ ಕೂಡ, ಅಂದರೆ ಯಾಕಂತ ಹೇಳಿದರೆ ಅಂಥ ಒಂದು
ಕಠಿಣ ಪರಿಸ್ಥಿತಿಯ ಚಿತ್ರಣವನ್ನು ನಾವು ಜನತೆಗೆ ತೋರಿಸಿದಾಗ ಯಾವುದೇ ಸಮಸ್ಯೆ ಇಲ್ಲದಿದ್ದರೂ ಜನರು ಅದಕ್ಕೆ ಸ್ಪಂದಿಸ್ತಾರೆ. ಇದು ಪ್ರಾಮುಖ್ಯವಾದ ಅಂದರೆ ಕೆಲವರಿಗೆ ಗೊತ್ತಿರ್ಬೋದು, ಇನ್ನು ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಕೂಡ ಇವರು ಫೋಟೋ ವಿಡಿಯೋ ತೆಗಿಲಿಕ್ಕೆ ಒದ್ದಾಡ್ತಾರೆ ಅಂತೇಳಿ. ಅಲ್ಲಿಯ ಅವರ ತಪ್ಪಲ್ಲ, ಅಂದರೆ ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಆ ಒಂದು ಮನಸ್ಸು ಅವರ ಯೋಚನೆ ಅಲ್ಲಿಗೆ ಬರ್ತದೆ. ಆದರೆ ಅಂತಹ ಒಂದು ಛಾಯಾಚಿತ್ರವನ್ನ ಅಥವಾ ಒಂದು ವಿಡಿಯೋವನ್ನ ಜನತೆಗೆ ತೋರಿಸಿದಾಗ ಯಾವುದೇ ಸಮಸ್ಯೆ ಇಲ್ಲದಿದ್ದವರು, ನೆರೆ ಪರಿಸ್ಥಿತಿ ಇಲ್ಲದೆ ಇರುವ ಜನ ಅದಕ್ಕೆ ಸ್ಪಂದಿಸ್ತಾರೆ. ಇತ್ತೀಚೆಗೆ ಮೊನ್ನೆ ನಡೆದಂತ ನೆರೆ ಪೀಡಿತ ಸಂತ್ರಸ್ತರಿಗೆ ಉಡುಪಿ ಜಿಲ್ಲೆಯಿಂದ, ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ನೆರೆ ಇಲ್ಲ ಅಂತ ಹೇಳಿಲ್ಲ, ಸಣ್ಣ ಪುಟ್ಟ ಒಂದು ಪರಿಸ್ಥಿತಿ ನಡೆದಿದೆ. ಆದರೆ ಉಡುಪಿ ಜಿಲ್ಲೆಯಿಂದ ಹೋದಂತ ಒಂದು ಸಹಕಾರ, ಇದು ಅಲ್ಲಿಯ ಚಿತ್ರಣವನ್ನು ಜನರಿಗೆ ನೋಡಿದ್ದರಿಂದ ಗೊತ್ತಾಯ್ತು ಅವರಿಗೆ. ಇಲ್ಲದಿದ್ದರೆ ಯಾವುದೇ ಬರದಿದ್ದರೆ ಜನರಿಗೆ ಹೇಗೆ ಗೊತ್ತಾಯ್ತು ನೆರೆ ಬಂತಂತೆ ಅಂತೇಳಿ ಅದೇ ಅಷ್ಟೇ ಇರ್ತದೆ, ಬಿಟ್ಟರೆ ಅಲ್ಲಿಯ ಪರಿಸ್ಥಿತಿ ಗೊತ್ತಾಗೋದಿಲ್ಲ. ಒಂದು ಜಾಗದ ಪರಿಸ್ಥಿತಿಯನ್ನು ಜನರಿಗೆ ಮನವರಿಕೆ ಬೇಕಾದರೆ ಇಂಥ ಒಂದು ಕಾರ್ಯಕ್ರಮ ಆಗಲೇಬೇಕು. ಮತ್ತು ಛಾಯಾಗ್ರಹಣ ಮತ್ತು ವಿಡಿಯೋಗ್ರಹಣ ಇದರಲ್ಲಿ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಖಂಡಿತ. ಎಸ್ ಪ್ರಮೋದ್ ಅವರು, ಈಗಾಗಲೇ ಮತ್ತೊಮ್ಮೆ ಇದೇ ಪ್ರಶ್ನೆಯನ್ನು ನಿಮ್ಗೆ ಕೇಳೋದಾದ್ರು ಕೂಡ ನೀವು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಬಿಂಬಿಸಿದ್ದೀರಾ. ಅಥವಾ ಒಬ್ಬ ಛಾಯಾಗ್ರಾಹಕ ಅನ್ನುವಂಥವ್ರು ಕೇವಲ ಒಂದು ಆ ಫೋಟೋವನ್ನು ತೆಗೆಯುವಂಥದ್ದಲ್ಲ, ಅಲ್ಲಿರುವಂಥ ಕಷ್ಟವನ್ನು ಸಮಸ್ಯೆಯನ್ನು ಕೂಡ ಬಿಂಬಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ಒಬ್ಬ ಛಾಯಾಗ್ರಾಹಕನಾಗಿ ಆಗಿರ್ಬೋದು ಅಥವಾ ಪತ್ರಕರ್ತನಾಗಿರ್ಬೋದು, ಯಾವ ರೀತಿ ಒಂದು ವಿಚಾರದಲ್ಲಿ ತೊಡಗಿಸಿಕೊಳ್ಬೇಕು ಅಥವಾ ಸಮಾಜದ ಸೇವೆ ಅನ್ನುವಂಥದ್ದನ್ನು ಯಾವ ರೀತಿ ಮಾಡಬಹುದಾಗಿದೆ? ಖಂಡಿತ ನಾನು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ಹೆಸರು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕಾಪುವಿನ ಲಕ್ಷ್ಮಣ್ ಸುವರ್ಣ ಅಂತೇಳಿ ಅವರೀಗ ನಿಧನ ಆಗಿದ್ದಾರೆ. ಅವರು ಯಾಕಂತ ಹೇಳಿದ್ರೆ ಅವರು ಸುಮಾರು ಅವರ ಒಂದು 80, 60, 70 ವರ್ಷ ಪ್ರಾಯದಲ್ಲೂ ಕೂಡ ರಾತ್ರಿ ಒಂದು ಪಾಂಗಲದಲ್ಲಿ ಒಂದು ಟ್ಯಾಂಕರ್ ಬ್ಲಾಸ್ಟ್ ಆಗಿ ಬೆಂಕಿಗೆ ಆಹುತಿಯಾಗಿತ್ತು. ಅಂದ್ರೆ 2 ಚಾಲಕ ಮತ್ತು ಕ್ಲೀನರ್ ಇಬ್ರು ಕೂಡ ಆ ಒಂದು ಬೆಂಕಿಯಲ್ಲಿ ಆಹುತಿಯಾಗಿದ್ರು. ಆ ಸಂದರ್ಭದಲ್ಲಿ ಆ ಒಂದು ರಾತ್ರಿ ಹೋಗಿ ಕೂಡ ಅವರು ಆ ಒಂದು ಫೋಟೋಗ್ರಫಿಯನ್ನು ಮಾಡಿದ್ರು. ಆ ಒಂದು ಏನು ಟ್ಯಾಂಕರ್ ಬ್ಲಾಸ್ಟ್ ಆಗೋದಂತ ಒಂದು ಫೋಟೋಗ್ರಫಿ, ಬೆಂಕಿ ಹಿಡಿಯುವಂತದ್ದು ಅವರೊಂದು ಫೋಟೋಗ್ರಫಿ ಮಾಡಿದ್ರು. ಆ ಫೋಟೋಗ್ರಫಿ ಮರು ದಿವಸ ಎಲ್ಲಾ ಪತ್ರಿಕೆಯಲ್ಲಿ ಬಂದ್ರು. ಈಗ ದಿವಾಕರ್ ಅವರು ಹೇಳಿದ್ರು ಹೇಗೆ ಅಂದ್ರೆ ಒಬ್ಬ ಛಾಯಾಗ್ರಾಹಕ ತಮ್ಮ ಜೀವದ ಅಂಗು ತೊರೆದು ಆ ಒಂದು ಫೋಟೋಗ್ರಫಿಯನ್ನು ಮಾಡ್ತಾನೆ. ಅಲ್ಲಿ ಆ ಒಂದು ಏನು ಆ ಸಂದರ್ಭದ ಘಟನೆಯನ್ನು ಅವನು ಕ್ಯಾಪ್ಚರ್ ಮಾಡಿ ಈ ಒಂದು ಪತ್ರಿಕೆಗಳಿಗೆ ಕೊಡೋದು. ಅಲ್ಲಿ ಏನಾಗಿದೆ ಅಂತ ಹೇಳಿ ಆ ಒಂದು ಫೋಟೋ ಮರು ದಿವಸ ಎಲ್ಲಾ ಪೇಪರ್ಗಳ ಮುಖಪುಟದಲ್ಲಿ ಬಂದಿತ್ತು. ಅಂತ ಅವರು 100 ಫೋಟೋಗಳನ್ನು, ಅಂದ್ರೆ ಆ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಆದಂತ 100 ಫೋಟೋಗಳನ್ನು ಅವರು ತೆಗೆದಿದ್ರು. ಇವತ್ತು ಅವರನ್ನು ನಾವು ನೆನಪಿಸಲೇಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಒಂದು ಏಜ್ ಅಲ್ಲಿ ಕೂಡ ಆ ಭಾಗದ ಎಲ್ಲಾ ಪತ್ರಕರ್ತರಿಗೆ ಎಲ್ರಿಗೆ ಅವರೇ ಫೋಟೋವನ್ನು ಕೊಡ್ತಾ ಇದ್ದದ್ದು. ಯಾವುದೇ ಘಟನೆಗಳಿರ್ಲಿ, ರಾತ್ರಿ ಆಗ್ಲಿ ಹಗಲಿರ್ಲಿ, ಆ ಭಾಗದ ಏನು ಆಗ್ಲಿ ಘಟನೆ ಆದಾಗ ತಾವು ಹೋಗಿ ಫೋಟೋ ಅಂದ್ರೆ ಆ ಭಾಗದಲ್ಲಿ ಅವರು ಏನು ಆ ಒಂದು ನಿರೀಕ್ಷೆ ಇರೋದಿಲ್ಲ, ನಂಗೆ ಏನಾದ್ರೂ ಇದರಲ್ಲಿ ಸಿಗ್ತದ ಅಂತೇಳಿ. ಛಾಯಾಗ್ರಾಹಕರ ತಲೆಯಲ್ಲಿ ಯಾವುದೇ ಒಂದು ಹಣದ ಆಶೆ ಇರ್ಬೋದು, ನಿರೀಕ್ಷೆ ಇರುವುದಿಲ್ಲ. ಆ ಘಟನೆಯನ್ನು ಆ ಸಂದರ್ಭದಲ್ಲಿ ಏನು ಕ್ಯಾಪ್ಚರ್ ಮಾಡೋದೇ ಮುಖ್ಯವಾಗಿರ್ತದೆ. ಅಂತ ಛಾಯಾಗ್ರಾಹಕರು ಸಾಕಷ್ಟು ನಮ್ಮ ಈ ಒಂದು ಕರಾವಳಿ ಭಾಗದಲ್ಲಿ ಛಾಯಾಗ್ರಾಹಕರಿದ್ದಾರೆ. ಅವರು ಇಂತಹ ಈಗಾಗಲೇ ಮೊಸರು ಹುಡುಕಿಯ ಹೇಳಿದ್ರೆ ನಮ್ಮ ಉಡುಪಿಯ ಒಂದು ಹಬ್ಬ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಕೆಲಸ ನಮ್ಮ ಛಾಯಾಗ್ರಾಹಕರಿಂದ ಆಗ್ತದೆ. ಛಾಯಾಗ್ರಾಹಕರ ಸಾಕಷ್ಟು ನೋವುಗಳಿರ್ಬೋದು, ಅವರ ಇಂದಿನ ಏನು ತೊಂದರೆಗಳನ್ನು ಮರೆತು ಅವರು ಛಾಯಾಗ್ರಹಣವನ್ನು ಮಾಡ್ತಾ ಇರ್ತಾರೆ. ಇಂದು ಅವರಿಗೆ ಒಂದು ಹಬ್ಬ ಅಂದ್ರೆ ಯಾಕಂತ ಹೇಳಿದ್ರೆ ತಮ್ಮ ಒಂದು ಛಾಯಾಗ್ರಹಣ ದಿನವನ್ನು ತಾವು ಆಚರಿಸಿಕೊಳ್ತಿದ್ದೇವೆ ಅಂತೇಳಿ ಏನು ಖುಷಿಯಲ್ಲಿ ಇರ್ತಾರೆ. ಅಂತಹ ಛಾಯಾಗ್ರಾಹಕರು 100 ಛಾಯಾಗ್ರಾಹಕರಿದ್ದಾರೆ. ಅವರ ಬಾಳಲ್ಲಿ ಒಳ್ಳೆಯ ದಿನಗಳು ಬರಲಿ ಅಂತ ಒಂದು ನಿರೀಕ್ಷೆ ನಮ್ಮದು. ಎಸ್ ಫೋಕಸ್ ರಘುವ್ರೆ, ಈಗಾಗಲೇ ಒಂದು ವಿಚಾರವನ್ನು ನಾವು ಮಾತನಾಡ್ತಾ ಇದ್ವಿ, ಸಾಕಷ್ಟು ಬೇಡಿಕೆಗಳಿದೆ ಅಂತ. ಸೊ ಈಗಾಗಲೇ ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ಫೋಟೋಗ್ರಫಿ ಅನ್ನುವಂಥದ್ದು ಕೂಡ ಒಬ್ಬ ಗುರು ಅನ್ನುವಂಥದ್ದು ಬೇಕು, ಗುರು ಅನ್ನುವಂಥವ್ರು ಬೇಕಾಗಿದೆ. ಸೊ ಎಲ್ಲೋ ಒಂದು ಕಡೆ ಉಡುಪಿಯಲ್ಲೂ ಕೂಡ ಈ ಕುರಿತಾಗಿ ಅಧ್ಯಯನವನ್ನು ಮಾಡುವಂತಹ ಸಾಕಷ್ಟು ಯುವಕರು ಉತ್ಸಾಹವನ್ನು ಕೂಡ ಹೊಂದಿದ್ದಾರೆ. ಅಧ್ಯಯನ ಮಾಡಬೇಕು ಅನ್ನುವಂಥ ಒಂದು ಹಪಾಹಪಿಯಲ್ಲೂ ಕೂಡ ಇದ್ದಾರೆ. ಸೊ ಉಡುಪಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಕೇಂದ್ರ ಅನ್ನುವಂಥದ್ದು ಕೂಡ ಬೇಕಾಗಿದೆ, ಮಾಹಿತಿಯನ್ನು ನೀಡುವಂಥ ಕೆಲಸ ಕೂಡ ಆಗಬೇಕಾಗಿದೆ. ಈ ಕುರಿತಾಗಿ ಏನು ಹೇಳ್ತೀರಾ? ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು RS ಭಟ್ ಅಂತ ಪಡುಬಿದ್ರೆಯಿಂದ. ಎಸ್ ಸರ್, ಈಗಾಗಲೇ ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನ, ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸರ್? ನಾನು ಪ್ರಮೋದ್ ಹತ್ರ ಮಾತಾಡ್ಬೋದಾ? ಎಸ್, ಮಾತಾಡ್ಬೋದು ಸರ್. ಹಲೋ ಹೇಳಿ. ಹಲೋ, ನಾನು RS ಗೊತ್ತಾಯ್ತು ಬಟ್ ಹೇಳಿ. ಹಲೋ, ಎಸ್ ಹೇಳಿ ಸರ್, ಹೇಳಿ ಕೇಳಿಸ್ಕೊಳ್ತಾ ಇದ್ದಾರೆ ಪ್ರಮೋದ್ ಅವರು. ವಿಶ್ವ ಛಾಯಾಗ್ರಹಣದ ಶುಭಾಶಯಗಳು ಪ್ರಥಮವಾಗಿ. ಹಲೋ, ಎಸ್ ಸರ್, ಹೇಳಿ. ಇದು ಫೋಟೋಗ್ರಫಿಗೆ ಖಂಡಿತ ಭವಿಷ್ಯ ಇದೆ, ಆದ್ರೆ ಫೋಟೋಗ್ರಾಫರ್ಸ್ ಗೆ ಉಂಟಾ ಅಂತ ನನ್ನ ಪ್ರಶ್ನೆ. ಯಾಕಂತ ಕೇಳಿದ್ರೆ ನಮ್ಮ SKP ಯಲ್ಲಿ ಈಗ 3,500 ಮೆಂಬರ್ಸ್ ಗಳಿದ್ದೇವೆ ನಾವು. ನಾನು ಕೂಡ ಒಬ್ಬ ಫೋಟೋಗ್ರಾಫರ್. ಆದ್ರೆ ಅದರಲ್ಲಿ ಕೇವಲ ಒಂದು 25% ಫೋಟೋಗ್ರಾಫರ್ಗಳು ಮಾತ್ರ ಇವತ್ತು ಒಂದು ಫೈನಾನ್ಷಿಯಲಿ ಸ್ವಲ್ಪ ವೆಲ್ ಸೆಟಲ್ಡ್ ಆಗಿದ್ದಾರೆ. ರೀಸನ್ಸ್ ತುಂಬಾ ಉಂಟು. ಅಂದ್ರೆ ಹವ್ಯಾಸಿ ಫೋಟೋಗ್ರಾಫರ್ ಗಳಿರ್ಬೋದು,
ಇರ್ಬೋದು. ಈಗ ಹೊಸ ಟ್ರೆಂಡ್ ಮೊಬೈಲ್ ಫೋಟೋಗ್ರಾಫರ್ಸ್ ಇದ್ದಾರೆ. ಇನ್ನು ನಾವು ಕೂಡ ಅಪ್ಡೇಟ್ ಆಗದೆ ಇದ್ದಿರಬಹುದು. ಆದ್ರೆ ಈ ಎಲ್ಲಾ ಕಾರಣ ನೋಡುವಾಗ ನಾವು ಫ್ಯೂಚರ್ ಅಲ್ಲಿ ಫೋಟೋಗ್ರಾಫರ್ಸ್ ಗಳಿಗೆ ನಮ್ಗೆ ಒಂದು ಒಳ್ಳೆ ಭವಿಷ್ಯ ಉಂಟಾ ಅಂತ ಕೇಳುದು. ಹಾಗೆ ಅವರು ಯಾಕಂತ ಹೇಳಿದ್ರೆ ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ ಈಗ ಸೆಂಟ್ರಲ್ ಅಲ್ಲಿ. ಅವರು ನಮ್ಮ ಸಂಘದಲ್ಲಿ ಅತ್ಯಂತ ಒಂದು ಒಳ್ಳೆ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಈಗ. ನನ್ನ ಒಂದು ಅನಿಸಿಕೆ ಹೇಳಿದ್ರೆ ನಾವು ಸ್ವಲ್ಪ ಸೀನಿಯರ್ ಫೋಟೋಗ್ರಾಫರಿಗೆಲ್ಲ ಇವರು ಒಂದು ಪಿಂಚಣಿ ಯೋಜನೆಯನ್ನ ಏನಾದ್ರೂ ಸರ್ಕಾರದ ಮೂಲಕ ನಮ್ಗೆ ಕೊಡಿಸ್ಲಿಕ್ಕೆ ಆಗ್ತದ ಅಂತ ಒಂದು ಒಂದು ಮನವಿ ಪ್ರಶ್ನೆ ಉಂಟು. ಹಾಗೆ ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಎಸ್ ಅದೇ ಇವರೀಗ ಹೇಳಿದ್ರಲ್ಲ, ಆ ಒಂದು ಭಯ ಎಲ್ಲರ ಹತ್ರ ಉಂಟು ಆ್ಯಕ್ಚುಲಿ. ಮುಂದಗಡೆ ನಾವು ಏನಾಗ್ತೇವೆ, ಟೆಕ್ನಾಲಜಿ ಬದಲಾಗ್ತಾ ಉಂಟು ಅಂತೇಳಿ. ಇದೇ ನಮಗೆ ಚಾಲೆಂಜಿಂಗ್. ಈಗ ಒಂದು ವೆಡ್ಡಿಂಗ್ ಫೋಟೋಗ್ರಫಿ ತಗೊಂಡ್ರೆ ಇವಾಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಸಿನಿಮ್ಯಾಟಿಕ್ ವಿಡಿಯೋ, ಪ್ರೀ ವೆಡ್ಡಿಂಗ್ ಅಂತೇಳಿ. ನಮಗೆ ನೋಡಿ, ನಮ್ಗೆ ಎಲ್ಲರೂ ಸಹಕಾರ ಬೇಕಾಗುತ್ತೆ. ಬ್ಯೂಟಿಷಿಯನ್ನಿಂದ ಹಿಡಿದು ಪುರೋಹಿತರಿಂದ ಮತ್ತೆ ಹೆತ್ತವರಿಂದ. ಅವರಿಗೆ ಇದು ಏನಂತ ಗೊತ್ತಿರೋದಿಲ್ಲ, ಸಿನಿಮ್ಯಾಟಿಕ್ ವಿಡಿಯೋ ಅಂದರೆ ಏನಂತ ಗೊತ್ತಿರೋದಿಲ್ಲ. ಇವರೇ ಗೊತ್ತಿರುತ್ತೆ. ಬ್ಯೂಟಿ ಪಾರ್ಲರ್ ಟೈಮಿಗೆ ಸರಿಯಾಗಿ ಬಿಟ್ಟು ಕೊಡೋದಿಲ್ಲ ಬ್ರೈಡನ್ನು. ನಾವು ಅದೇನೋ ಮಾಡಬೇಕು, ವಿಜುವಲ್ ಮಾಡ್ಕೊಂಡು ಹೋಗ್ತೇವೆ. ಇದು ಆ ರೀತಿ ಶೂಟ್ ಮಾಡಬೇಕು, ಈ ರೀತಿ ಶೂಟ್ ಮಾಡಬೇಕು, ಫುಲ್ ಎನರ್ಜೆಟಿಕ್ ಆಗಿ ಹೋಗಿರ್ತೇವೆ ಬೆಳಿಗ್ಗೆ. ಟೈಮಲ್ಲಿ ಬೆಳಿಗ್ಗೆ ಯಾರು ಎದ್ದಿರೋದಿಲ್ಲ. ಕೆಲವೊಂದು ಸಲ ನಾವು ಹೋದ್ಮೇಲೆ ಎದ್ದು ಹೇಳ್ತಾರೆ. ನಮಗೆ ಊರಿಗಿಂತ ಮುಂಚೆ ಬರ್ಲಿಕ್ಕೆ ಹೇಳ್ತಾರೆ, 7 ಗಂಟೆ ಬನ್ನಿ, 6 ಗಂಟೆ ಬನ್ನಿ ಅಂತೇಳಿ. ಅವ್ರು 8 ಗಂಟೆ ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಅದಕ್ಕೆ ಏನು ಮಾಡ್ಬೇಕು ಹೇಳಿದ್ರೆ, ನಾನೇನು ಮಾಡ್ತೀನಿ ಹೇಳಿದ್ರೆ, ಕ್ಲೈಂಟನ್ನು ನಾನು ಫೋನಲ್ಲೆಲ್ಲ ವ್ಯವಹಾರ ಇಲ್ಲ, ಮತ್ತು ನಾವು ಶಿಸ್ತುಬದ್ಧವಾಗಿರಬೇಕು ಯಾವಾಗಲೂ. ಆವಾಗ ನಮ್ಮ ಹೆದರಿಕೆ ಖಂಡಿತ ಹೋಗ್ತದೆ. ನಾವು ಫಸ್ಟ್ ಆಫ್ ಆಲ್ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು, ನಿರಂತರ ಕಲಿತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಒಂದು. ಮತ್ತು ದಾರಿಯಲ್ಲಿ ಹೋಗುವಾಗ ಯಾರ್ದು ಆರ್ಡರ್ ತಗೊಳ್ಬಾರ್ದು. ಏನಾಗ್ತದೆ ಹೇಳಿದ್ರೆ, ಕೆಲವು ಜನ ಈಗ ನನ್ನ ಹತ್ರ ಹೇಳ್ತಾರೆ, ಮದ್ವೆ ಕೊಂಚ ವಾರ ಪುನಃ ಕ್ಯಾನ್ಸಲ್ ಅನ್ ಮಾರೆ ಅಂತೇಳಿ. ಈಗ ಇವರು ಸಹ ಹಾಗೆ ಫೋನ್ ಮಾಡ್ತಾರೆ, ನಾಡ್ದು ಎಷ್ಟು ಗಂಟೆಗೆ ಬರಬೇಕು. ಆಗ ಅವ್ರು ಹೇಳ್ತಾರೆ, ಅದು ಮಾರೆ ನನ್ನ ಮಗಳು ಯಾರಿಗ ಹೇಳಿದಾರಂತೆ, ನನಗೆ ಹೇಳಲಿಕ್ಕೆ ಮರ್ತು ಹೋಯ್ತು. ನನಗೆ ಇವನು ಬೇರೆ ಫೋಟೋಗ್ರಾಫರ್ ಬುಕ್ ಮಾಡಿರ್ತಾನೆ, ವಿಡಿಯೋಗ್ರಾಫರ್ ಬುಕ್ ಮಾಡಿರ್ತಾನೆ. ಅವರಿಗೆಲ್ಲ ಲಾಸ್ಟ್ ಮಿನಿಟ್ ಕೆಲಸ ಇಲ್ಲದಾಗೆ ಆಗ್ತದೆ. ಅದಕ್ಕೆ ನಾನು ಹೇಳುದು, ಅಡ್ವಾನ್ಸ್ ತಗೊಳ್ಳಿ. ನೀವು ಸಹ ಸಿಸ್ಟಮ್ಯಾಟಿಕ್ ಆಗಿರಿ, ಅಡ್ವಾನ್ಸ್ ತಗೊಳ್ಳಿ. ಅಡ್ವಾನ್ಸ್ ತಗೊಂಡು ಫಸ್ಟಿಗೆ ಅವ್ರ ಹತ್ರ ಮಾತಾಡಿ ಕೂತ್ಕೊಡಿಸ್ಬೇಕು. ಅವರದ್ದು ಟೇಸ್ಟ್ ಏನು, ಆ ಗ್ರಾಹಕರ ಅಭಿರುಚಿ ಏನು, ಅವರ ಬಜೆಟ್ ಏನು, ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕು, ಕೂತ್ಕೊಂಡು ಮಾತಾಡ್ಬೇಕು ಅವ್ರ ಹತ್ರ. ಆಮೇಲೆ ಕೋಟೇಶನ್ ಕೊಡ್ಬೇಕು. ಫಸ್ಟಿಗೆ ಇಷ್ಟ ಆಗುತ್ತೆ ಎಸ್ಟಿಮೇಷನ್ ಕೊಡಬೇಕು ಅವರಿಗೆ. ಅವರ ಬಜೆಟಿಗೆ ನಮ್ಮ ಪ್ಯಾಕೇಜ್ ಓಕೆ ಆದರೆ ಅವರು ಅಗ್ರಿ ಆಗ್ತಾರೆ, ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಆವಾಗ ಅವ್ರು ಮಾತಾಡ್ಲಿಕ್ಕೆ ಬರುವಾಗ ಅವ್ರಿಗೆ ಹೇಳ್ಬೇಕು, ನೋಡಿ ಈ ಥರ ನಾವು ಮಾಡ್ತಾ ಇದ್ದೇವೆ, ನೀವು ಈ ಥರ ಬೆಳಿಗ್ಗೆ ಎಷ್ಟು ಗಂಟೆಗೆ ಬೇಗ ರೆಡಿ ಆಗಬೇಕು, ನಮಗೆ ನೀವು ಸಹಕಾರ ಕೊಡಬೇಕು. ಈಗ ನೋಡಿ, ಮುಂಚೆ ಆದರೆ 1-2 ಜನ ಒಂದು ಮದುವೆಗೆ ಒಂದು ಫೋಟೋಗ್ರಾಫರ್, ಒಂದು ವಿಡಿಯೋಗ್ರಾಫರ್ ಹೋಗ್ತಿದ್ವಿ. ಈಗ ಒಂದು ಟೀಮಲ್ಲಿ 15 ಜನ ಹೋದದ್ದು ಉಂಟು ನಮ್ಮ ಟೀಮಲ್ಲಿ. ಯಾಕಂದ್ರೆ ಈಗ ಅಷ್ಟು ಬದಲಾವಣೆ ಆಗಿದೆ. ಸೊ ನಾವು ಕಲಿತಾ ಇರಬೇಕು, ಪ್ಲಸ್ ಕ್ಲೈಂಟನ್ನು ಎಜುಕೇಟ್ ಮಾಡಬೇಕು. ಈಗ ಕೆಲವು ಕ್ಲೈಂಟಿಗೆ ಗೊತ್ತಿರೋದಿಲ್ಲ ಏನು ಪ್ರೀ ವೆಡ್ಡಿಂಗ್ ಅಂದರೆ ಏನು, ಅಥವಾ ಸಿನಿಮ್ಯಾಟಿಕ್ ವಿಡಿಯೋ ಅಂದರೆ ಏನಂತಲೇ ಗೊತ್ತಿರೋದಿಲ್ಲ. ಸೊ ಅವರಿಗೆ ನಾವು ಕರೆದು ಹೇಳಬೇಕು ಅದನ್ನು ಯಾವ ರೀತಿ. ನಮಗೆ ನೋಡಿ, ಈಗ ಪೂರೈತರು ಕೂಡ ಹಾಗೆ ಕೆಲವು ಸಲ ಅವಸರ ಮಾಡ್ತಾರೆ, ಅಡ್ಡ ಬರ್ತಾರೆ. ಕೆಲವೊಂದು ಒಳ್ಳೆ ಮೂಮೆಂಟ್ಗೆ ನಾವು ವೇಟ್ ಮಾಡ್ತಾ ಇರ್ತಾರೆ, ಅವರು ಅಡ್ಡ ಬರ್ತಾರೆ. ಅಲ್ಲ, ಕೆಲವು ಸಲ ಗೊತ್ತಿಲ್ಲದೆ ಅಡ್ಡ ಬರ್ತಾರೆ, ಅದು ವಿಷಯ ಬೇರೆ. ಸೊ ಅಲ್ಲಿ ನಾವು ಮತ್ತೆ 10-15 ದಿವಸದಲ್ಲಿ ಮದುವೆ ಮುಗಿಸೋದು ಉಂಟು ಕೆಲವೊಂದು ಸಂದರ್ಭದಲ್ಲಿ. ಯಾಕಂದ್ರೆ ಈಗ 12 ಕಾಲಿಗೆಲ್ಲ ದಾರಿ ಇದ್ರೆ ಬ್ರೈಡ್ ಬರೋದೇ 12ವರೆಗೆ ಹಾಲ್ಗೆ, ಹಾಗೆಲ್ಲ ಆಗ್ತದೆ. ಆಗ ಏನಾಗುತ್ತೆ, ನಾವೊಂದು ಪ್ರೈಸಿಂಗ್ ಹೇಳಿರ್ತೇವೆ, ಇಲ್ಲಿ ನಮಗೆ ಸಹಕಾರ ಕೊಟ್ಟಿರೋದಿಲ್ಲ. ಬ್ರೈಡ್ ಇದು ಸಿಂಗಲ್ ಫೋಟೋ, ಅವರು ಬ್ಯೂಟಿ ಪಾರ್ಲರ್ ಅಂದ್ರೆ ಡೈರೆಕ್ಟ್ ಹಾಲ್ಗೆ ಬರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಪೋರ್ಟ್ರೇಟ್ ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಪಲ್ ಶೂಟ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಅವಾಗ ಹೇಳ್ತಾರೆ, ನಿಗಲ್ಲ ಏನೋ ಫೋಟೋಗ್ರಾಫರ್ನಾಗಲ್ಲ, ಮುಗಿದಿಜ್ಜ ಯಾವಾಗ್ಲೂ ಹೇಳುದುಂಟು. ನಾವು ತೆಗೆಯುವುದು ಅವರಿಗೋಸ್ಕರ, ಅವರ ಮೆಮೊರಿಗೆ, ನಮ್ಗೇನು ಬೇಡ ಯಾರು ಫೋಟೋಗ್ರಾಫಿ. ಸೊ ಅದಕ್ಕೆ ನಾನು ಹೇಳಿದೆ, ಅವ್ರನ್ನ ಕರೆದು ಕೂರಿಸಿ ಹೇಳಬೇಕು. ನನಗೆ ಸಹ ಲಾಸ್ಟ್ ಟೈಮ್ ಒಂದು ಹಾಗೆ, ಈಗ ಮದುವೆ ಮಂಟಪದಲ್ಲಿ ಸಾಮಾನ್ಯವಾಗಿ ಮಾತಾಡೋದು ಮನೆಯವರಲ್ಲ, ಹೊರಗಿಂದ ಬಂದವರು ಕೆಲವರು. ಹಾಗೆಲ್ಲ ಶುರು ಅಣ್ಣ ಕಿರಿಕಿರಿ ಅಂತೇಳಿ. ಲಾಸ್ಟ್ ಟೈಮ್ ನನಗೊಂದು ಮದುವೆಗೆ ಹೋದಾಗ ಹೇಳಿದ್ರು ಅವರು, 3 ಗಂಟೆ 3:30 ಆಗಿತ್ತು. ನಾವು ಕಪಲ್ ಪೋರ್ಟ್ರೇಟ್ ತೆಗೆಯುವಾಗ ಒಬ್ರು ಬಂದರು, ಅಪುರದಲ್ಲಿ ನಾನು ನಿಗಲ್ ಪೋಲೆ ಅಂತ ಹೇಳಿದ್ರು. ಅದಕ್ಕೆ ಹುಡುಗಿ ತಂದೆ ಬಂದು ಹೇಳಿದ್ರು, ನಾವು ಅವರಿಗೆ ಪೇಮೆಂಟ್ ಮಾಡಿ ತಕೊಂಡು ಬುಕ್ ಮಾಡಿದ್ದೇವೆ, ಅವ್ರಿಗೆ ಏನು ಬೇಕು ಅವ್ರು ತೆಗೀಲಿ, ಅವರು ನನ್ನ ಮಗಳು ಅವರೇ ಬೇಕಂತ ಹೇಳ್ತಾರೆ. ಸೊ ಅವ್ರಿಗೆ ಏನು ಬೇಕಾದ್ರೆ ತೆಗಿಲ್ಲ ಅವರು. ಸೊ ಈ ಒಂದು ಭಯ ಖಂಡಿತ ಇದೆ ಎಲ್ರಿಗೂ ಕೂಡ. ಮನೆಯವರು ಕೂಡ ಸಹಕಾರವನ್ನು ನೀಡಬೇಕಾಗಿರುವಂತಹ ಸಹಕಾರ. ಉಡುಪಿಯಲ್ಲೂ ಕೂಡ ಒಂದು ಕಡೆಯಿಂದ ಇದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ಮಾತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಕೂಡ ಒಂದು ಪ್ರೋತ್ಸಾಹ ಸಿಗಬೇಕು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತಾಗಿ ಏನು ಹೇಳ್ತೀರಾ? ನೋಡಿ, ಉಡುಪಿಯಲ್ಲಿ ಈಗ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ, ಪೇಂಟರ್ ಇರ್ಬೋದು, ಛಾಯಾಗ್ರಾಹಕರು ಇರ್ಬೋದು.
ಇಲ್ಲಿ ಒಂದು ಸರಿಯಾದ ಗ್ಯಾಲರಿ ಇಲ್ಲ ನಮಗೆ. ಸಿಟಿ ಭಾಗದಲ್ಲಿ ಒಂದು ಗ್ಯಾಲರಿ ನಿರ್ಮಿಸಬೇಕು ಆಕ್ಚುಲಿ. ಈ ಕನ್ನಡ ಸಂಸ್ಕೃತಿ ಇಲಾಖೆಯವರು ಅಲ್ಲಿ ಮಣಿಪಾಲದಲ್ಲಿ ನಿರ್ಮಿಸಿದ್ದಾರೆ. ಅದು ತುಂಬಾ ದೂರ ಆಗ್ತದೆ. ಉಡುಪಿ ಭಾಗದಲ್ಲಿ ಒಂದು ಒಳ್ಳೆ ಒಂದು ಒಳ್ಳೆ ಕೊಠಡಿ ಬೇಕು. ಇಲ್ಲಿ ಒಂದು ಅದೊಂದು ಆಗ್ಲೇಬೇಕಾಗಿದೆ. ಒಂದು ಡಿಸ್ಟ್ರಿಕ್ಟಿಗೆ ಒಂದು ಇರಬೇಕು. ಈಗ ಅವರು ಆ ಫೋಟೋಗ್ರಾಫರಿಗೆ ಭವಿಷ್ಯ ಉಂಟಾ ಎನ್ನುವಂಥ, ಫೋಟೋಗ್ರಫಿಗೆ ಖಂಡಿತ ಭವಿಷ್ಯ ಉಂಟು, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಜೊತೆಗೆ ಅದರ ಹಿಂದಿರುವಂಥ ಛಾಯಾಗ್ರಾಹಕರಿಗೆ ಭವಿಷ್ಯ ಇದೆಯಾ ಅಂತೇಳಿ ಈ ಒಂದು ಆತಂಕ ಎಲ್ರಿಗೂ ಇದೆ. ಹೌದು, ಖಂಡಿತ ಇದು ಅಂದರೆ ಈ ವೃತ್ತಿಪರ ಛಾಯಾಚಿತ್ರಗ್ರಹಣದ ಜೊತೆಗೆ ಈ ಹವ್ಯಾಸಿ ಛಾಯಾಗ್ರಾಹಕರು ಕೂಡ ಅವರ ಬದುಕಿಗೆ ಸ್ವಲ್ಪ ಆಘಾತವನ್ನು ನೀಡ್ತಿದ್ದಾರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಹಾಗಾಗಿ ಈಗ ತಂತ್ರಜ್ಞಾನ ಬದಲಾಗ್ತಾ ಹೋದಾಗೆ ಜನರ ಅಭಿರುಚಿಗಳು ಬದಲಾವಣೆ ಆಗ್ತದೆ. ಹಾಗಾಗಿ ಈಗ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೆಲವರಿಗೆ ತುಂಬ ಅಂದರೆ ತಂತ್ರಜ್ಞಾನ ಬದಲಾದಾಗೆ ಅದರ ಕಾಸ್ಟ್ ಕೂಡ ಜಾಸ್ತಿ ಆಗಿ ಹೋಗ್ತದೆ. ಅಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಕೆಲವರು ಆತಂಕವನ್ನು ಪಡ್ತಾರೆ. ಅಂದರೆ ಇನ್ವೆಸ್ಟ್ ಮಾಡಿದರೆ ಅಂತ ಅಷ್ಟು ಮೊತ್ತವನ್ನು ನಾನು ವಾಪಸ್ ತೆಗಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ, ಮತ್ತು ನಾನೊಂದು ಸೀಮಿತ ವಯಸ್ಸಿನವರೆಗೆ ನಾನೊಂದು ಛಾಯಾಗ್ರಹಣವನ್ನು ಮಾಡ್ಬೋದು, ಮತ್ತು ಆನಂತರ ಏನು ಮಾಡುವಂಥ ಒಂದು ಆತಂಕ. ಅದಕ್ಕೆ ಈ ಪ್ರಮೋದ್ ಸುವರ್ಣ ಅವರು ಹೇಳಿದರು, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಈ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಮತ್ತು KPA ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಾಜ್ಯ ಸಂಘದ ಜೊತೆಗೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಇದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಬೋದು ಎನ್ನುವುದರ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಜೊತೆಗೆ ಕಳೆದ ಒಂದು 3-4 ವರ್ಷದ ಹಿಂದೆ ಪಿಂಚಣಿ ಯೋಜನೆಯನ್ನು ಕೂಡ ಸಂಘದ ಮೂಲಕ ಪ್ರಾರಂಭಿಸಿದ್ದಾರೆ. ಅದಕ್ಕೆ ವರ್ಷಕ್ಕೆ ಇಂತಿಷ್ಟು ಅಂದರೆ ತಾನು ದುಡಿದಂಥ ಮೊತ್ತದಲ್ಲಿ ಒಂದು ಅಲ್ಪ ಪ್ರಮಾಣವನ್ನು ಆ ಪಿಂಚಣಿಗೆ ನಾವು ಹಾಕಿದರೆ ಒಂದು 60 ವರ್ಷ ದಾಟಿದ ಮೇಲೆ ನಮಗೆ ಸರ್ಕಾರದಿಂದ ಒಂದಷ್ಟು ಹಣವನ್ನು ಹಾಕಿ ತಿಂಗಳಿಗೆ ಎಷ್ಟಂತೇಳಿ ಪಿಂಚಣಿ ಬರುವಂಥ ಒಂದು ಸ್ಕೀಮನ್ನು SKPA ಈಗಾಗಲೇ ಮಾಡಿದೆ. ಜೊತೆಗೆ ಈಗ KPA ರಾಜ್ಯ ಸಂಘ ಕೂಡ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿದೆ. ಅದರಲ್ಲಿ ಇವತ್ತು ಆ ಕಾರ್ಯಕ್ರಮದ ಉದ್ಘಾಟನೆ ಇವತ್ತು ಬೆಂಗಳೂರಲ್ಲಿ ಇತ್ತು. ಅಂದರೆ ಅವರ ಸದಸ್ಯರಿಗೆ ಆಪತ್ಕಾಲದಲ್ಲಿ ಅಂದರೆ ಅವರ ಛಾಯಾಗ್ರಹಣ ಅವಧಿ ಮುಗಿದಾಗ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಇಂತಿಷ್ಟು ಒಂದು ಪಿಂಚಣಿ ಯೋಜನೆ ತರುವಂಥ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯ ಸಂಘ ಹಾಕ್ಕೊಂಡಿದೆ. ಅಂದರೆ ಈಗ ಈ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮತ್ತು KPA ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬೇರೆ ಬೇರೆ ಇದ್ದರು. ಇಡೀ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದೊಡ್ಡ ಪ್ರಬಲವಾಗಿ ಇರುವುದರಿಂದ ಅದನ್ನೇ KPA ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮರ್ಜಿ ಮಾಡ್ಕೊಂಡಿದ್ದಾರೆ. ಅದರ ಈ ಸಂಘದ್ದೇ ಸದಸ್ಯತ್ವವನ್ನು ಮಾಡ್ಕೊಂಡಿದ್ದಾರೆ ಮತ್ತು ಅನೇಕ ಸದಸ್ಯರು ಅದರಲ್ಲಿಯೂ ಕೂಡ ಸದಸ್ಯರಾಗಿ ಇದ್ದಾರೆ. ಜೊತೆಗೆ ಇಡೀ ಸಂಘವನ್ನೇ ಅದರ ಒಂದು ಸದಸ್ಯತ್ವನಾಗಿ ಮಾಡಿಕೊಂಡಿದ್ದಾರೆ. ರಾಜ್ಯ ಸಂಘ ಕೂಡ ಒಂದು ಒಳ್ಳೆಯ ಯೋಜನೆಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದೆ. ಹಾಗಾಗಿ ಅವರು ಮಾಹಿತಿಯನ್ನು ಪಡ್ಕೊಂಡು ಇದಕ್ಕೆ ಹೇಗೆ ನೋಂದಣಿ ಆಗ್ಬೋದು ಎನ್ನುವುದರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಜನ ಅಂದರೆ ಈಗ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಂದಷ್ಟು ಅಲ್ಪ ಮೊತ್ತವನ್ನು ನಾವು ಹಾಕ್ಕೊಳ್ಬಹುದು. ಆದರೆ ಈ ಹೊಸ ಯೋಜನೆ ಏನು KPA ಅವರು ಪಡ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ಮೊತ್ತವನ್ನು ನಾವು ಹಾಕಲಿಕ್ಕಿಲ್ಲ. ಅದನ್ನು ಅವರೇ ನೋಂದಣಿ ಮಾಡಿಕೊಂಡು ಸರ್ಕಾರದಿಂದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಪಿಂಚಣಿಯ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಇವರು ಅದನ್ನು ಸಂಬಂಧಪಟ್ಟವರ ಹತ್ರ ಒಂದು ಮಾಹಿತಿಯನ್ನು ಪಡ್ಕೊಂಡು ಹೇಗೆ ಮಾಡ್ಬೋದು ಎನ್ನುವುದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆತಂಕ ಖಂಡಿತ ಅದು ಎಲ್ರಿಗೂ ಇದೆ. ಆದರೆ ಅದಕ್ಕಾಗಿ ಸಂಘಟನೆ ಬಲಿಷ್ಠ ಆಗಬೇಕು ಮತ್ತು ಅದ್ರ ಜೊತೆಗೆ ನಾವು ಹೊಂದ್ಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತೇನೆ, ನಾವು ಸಂಘ ನಮಗೆ ಏನು ಮಾಡಿದೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಸಂಘಕ್ಕೆ ನಾವು ಏನು ಮಾಡಿದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಯಾಕಂದ್ರೆ ಒಂದು ಸಂಘ ಯಾವುದೇ ಒಂದು ಹೋರಾಟವನ್ನು ಮಾಡಿ ಮುಂದೆ ಹೋಗ್ಬೇಕಾದ್ರೆ ಅದಕ್ಕೆ ಸದಸ್ಯರ ಬೆಂಬಲ ಬೇಕು. ಅದನ್ನು ನಾವು ಕೊಡ್ಬೇಕು. ನಾವು ಕೊಟ್ಟರೆ ಸಂಘ ಬೆಳೀತದೆ, ಸಂಘ ಬೆಳೆದ್ರೆ ನಾವು ಬೆಳೆದ ಹಾಗೆ. ಸಂಘಟನೆಯೊಂದಿಗೆ ಜೋಡಿಸಿಕೊಳ್ಳುವಂಥ ಮನೋಭಾವ ಎಲ್ಲರೂ ಬೆಳೆಸ್ಕೊಂಡ್ರೆ ಒಳ್ಳೆಯದು. ಪ್ರಮೋದ್ ಅವರು ಅಂತಿಮವಾಗಿ ಪಿಂಚಣಿ ಸೌಲಭ್ಯ ಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದರು. ಸಾಕಷ್ಟು ಬೇಡಿಕೆಗಳಿದೆ, ಅದನ್ನು ಈಡೇರಿಸುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಈಗಾಗಲೇ ಕರೆ ಮಾಡಿದಂಥ ವೀಕ್ಷಕರು ಹೇಳಿದ್ದಾರೆ. ಇದರ ಕುರಿತಾಗಿ ಹೇಳ್ತೀರಾ? ಖಂಡಿತ. ಈಗಾಗಲೇ ದಿವಾಕರ್ ಹಿರಿಯಡ್ಕ ಅದು ಕ್ಲಿಯರ್ ಆಗಿ ಹೇಳಿದರು ವಿಷಯ ಏನಂತ ಹೇಳಿದ್ರೆ, ಸಂಘಟನೆಯಲ್ಲಿ ಇದನ್ನೆಲ್ಲ ತೊಡಗಿಸ್ಕೊಂಡಾಗ ನಾವು ಇದನ್ನು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಮುಖ್ಯವಾಗಿ ಈಗಾಗಲೇ ಸೌತ್ SKP ಏನು ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಛಾಯಾ ಸುರಕ್ಷತೆ ಅಂತೇಳಿ ನಾವು ಒಂದು ನಮ್ಮದೇ ಆದ ಅಂದ್ರೆ ನಮಗೆ ಏನು ತೊಂದರೆ ಆದಾಗ ನಮ್ಮಿಂದ ನಮ್ಮ ಸದಸ್ಯರಿಗೆ ಕೊಡುವಂತ ಒಂದು ಹಣ, ಅದಕ್ಕೆ ಈಗಾಗಲೇ ಒಂದು ಬಾರಿ 1,000 ಕೊಟ್ಟರೆ ಸಾಕು.
ಅವನಿಗೆ ಲೈಫ್ ಟೈಮ್ ನಮ್ಮಿಂದ ಏನಾಗುತ್ತೆ ಅವ ಒಂದು ಅವಘಡ ಸಂಬಂಧಿಸಿದಾಗ ಇನ್ನಿತರ ಸನ್ನಿವೇಶಗಳಲ್ಲಿ ಹಣ ಕೊಡುವಂಥ ವ್ಯವಸ್ಥೆ ಈಗ SKP ಮಾಡ್ತಾ ಇದೆ. ನಾವು ಸಂಘಟನೆಯಿಂದ ನಾವು ಹಣ ಕ್ರೋಢೀಕರಣ ಮಾಡಿಕೊಂಡು ಅದನ್ನು ಮಾಡ್ಕೊಂಡು ಬರ್ತಾ ಇದೆ. ಅದು ಹೆಚ್ಚಿನ ಸದಸ್ಯರು ಅದರ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಿತರ ಅನೇಕ ಯೋಜನೆಗಳನ್ನು ಛಾಯಾಗ್ರಾಹಕರ ಉಳಿವಿಗೋಸ್ಕರ ಅಂದ್ರೆ ಛಾಯಾಗ್ರಾಹಕರಿಗೆ ಏನು ತೊಂದರೆ ಆಗ್ತದೆ ಆ ಸಂದರ್ಭದಲ್ಲಿ ಅದೇ SKPA ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ತಮ್ಮ ಜೊತೆ ಇರುತ್ತೆ ಎಂಬುದನ್ನು ಒಂದು ಕೊನೆಯದಾಗಿ ಎಲ್ಲ ಛಾಯಾಗ್ರಹಣ ಕೂಡ ಒಂದು ಕಲೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಎಲ್ಲ ಕಲೆಗಳಿಗೆ ಒಂದು ಅಕಾಡೆಮಿ ಅಂತೇಳಿ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಈ ಛಾಯಾಗ್ರಹಣ ಕಲೆಗೂ ಒಂದು ಅಕಾಡೆಮಿಯನ್ನು ಮಾಡಬೇಕು. ಅದರ ಮೂಲಕ ಛಾಯಾಗ್ರಾಹಕರ ಒಂದು ಏನು ಬೇಡಿಕೆ ಇದೆ ಅದನ್ನು ಈಡೇರಿಸುವ ಒಂದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ಸರ್ಕಾರದಿಂದ ನಮ್ಮದೊಂದು ಬೇಡಿಕೆ ಇದೆ. ಅಂದ್ರೆ ಎಲ್ಲ ಕಲೆ ಆದಾಗ ಛಾಯಾಗ್ರಹಣ ಕಲೆ ಅಂತ ಹೇಳುವವರಿಗೆ ಅದಕ್ಕೊಂದು ಅಕಾಡೆಮಿನ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ನಮ್ಮ ಬೇಡಿಕೆ. ಸಾಕಷ್ಟು ಬೇಡಿಕೆಗಳಿದೆ, ಇದು ಆದಷ್ಟು ಬೇಗ ಈಡೇರಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಧನ್ಯವಾದ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ವಿಶ್ವ ಛಾಯಾಗ್ರಾಹಕರ ದಿನ ಇವತ್ತು. ಛಾಯಾಗ್ರಾಹಕರಿಗಾಗಿ ಮೀಸಲಿಟ್ಟಿರುವಂತಹ ದಿನ. ಇನ್ನು ಛಾಯಾಗ್ರಾಹಕರ ಬೇಡಿಕೆ ಅನ್ನುವಂಥದ್ದು ಕೂಡ ಸಾಕಷ್ಟಿದೆ. ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಗ್ರಾಮೀಣ ಮಟ್ಟದಲ್ಲಾಗಿರ್ಬೋದು, ಆ ಸಮಸ್ಯೆಗಳನ್ನು, ಅಲ್ಲಿರುವಂಥ ಸೌಂದರ್ಯವನ್ನು ಚಿತ್ರಿಸುವಂಥ ಕೆಲಸವನ್ನು ಛಾಯಾಗ್ರಾಹಕರು ಮಾಡ್ತಾ ಇದ್ದಾರೆ. ಇನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇದಕ್ಕೆ ಮುಂದೆ ಬರಬೇಕು. ಈ ಕ್ಷೇತ್ರ ಅನ್ನುವಂಥದ್ದು ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಇದರೊಂದಿಗೆ ಸರ್ಕಾರ ಕೂಡ ಇವರಿಗೆ ಬೆಂಬಲವನ್ನು ನೀಡುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು ಅಗತ್ಯವಾಗಿದೆ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.